ಗೆಳೆಯರೇ, ನಮ್ಮಲ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಸೊ ಇಂದಿನ 28 ಜುಲೈ 2026 ಬಂದಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡೋಣ. ಸೊ ಮೊದಲ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ದ ಹಿಂದೂ ಎಡಿಟೋರಿಯಲ್ಲಿ ಬಂದಿರುವಂಥದ್ದು ಬಿಯಾಂಡ್ ಕಂಪ್ಲೈನ್ಸ್ ಇಂಡಿಯಾಸ್ ರೋಡ್ ಟು ಕ್ಲೀನರ್ ಮೊಬಿಲಿಟಿ ಏನಿದೆ ಅಂತ ನೋಡೋಣ. ಸೊ ಬೇಸಿಕಲಿ ಇದು ಕೇಫ್ ನಾರ್ಮ್ಸ್ ಬಗ್ಗೆ ಮಾತಾಡ್ತಾ ಇದೆ. KF norms are not just regulations, they are India's strategy for energy security, innovation, global competitiveness. ಏನಪ್ಪ ಇದು KF norms ಅಂದರೆ, KF ಅಥವಾ CAPFE ಅಂತಂದರೆ ಕಾರ್ಪೊರೇಟ್ ಅವರೇಜ್ ಫ್ಯೂಯಲ್ ಎಫಿಷಿಯನ್ಸಿ. ಇದೇನು ಮಾಡುತ್ತೆ ಅಂದರೆ ನಾರ್ಮ್ಸ್ ಸೆಟ್ ಮಾಡುತ್ತೆ. ಯಾವುದಕ್ಕೆ? ಫ್ಯೂಯಲ್ ಎಫಿಷಿಯನ್ಸಿ ಟಾರ್ಗೆಟ್ಸ್ನ ಸೆಟ್ ಮಾಡುತ್ತೆ. ಯಾರಿಗೆ? ಮ್ಯಾನುಫ್ಯಾಕ್ಚರರ್ಸ್ ಆಫ್ ಪ್ಯಾಸೆಂಜರ್ ವೆಹಿಕಲ್ಸ್ ಆರ್ ಫ್ಲೀಟ್ ಅವರೇಜ್. ಯಾರು ಪ್ಯಾಸೆಂಜರ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅವರಿಗೆ ಒಂದು ಟಾರ್ಗೆಟ್ನ ಸೆಟ್ ಮಾಡುತ್ತೆ. ಫ್ಯೂಯಲ್ ಎಫಿಷಿಯನ್ಸಿ ಟಾರ್ಗೆಟ್ಸ್ ಅಂದರೆ ಏನು ಮಾಡುತ್ತೆ? ಎಷ್ಟು ಮೈಲೇಜ್ ಕೊಡುತ್ತೆ, ಆಮೇಲೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ನ ಎಮಿಷನ್ ಮಾಡುತ್ತೆ, ಎಷ್ಟು ಕ್ಲೀನರ್ ಆಗಿದೆ ನಿಮ್ಮ ವೆಹಿಕಲ್ ಅನ್ನೋದನ್ನು ಫ್ಯೂಯಲ್ ಎಫಿಷಿಯನ್ಸಿ ಟಾರ್ಗೆಟ್ಸ್ನ ಸೆಟ್ ಮಾಡುತ್ತೆ. ಇದು ಏನಪ್ಪ ಅಂತಂದರೆ ಎಫಿಷಿಯನ್ಸಿ ಇಂಪ್ರೂವ್ ಮಾಡುತ್ತೆ, ಆಯಿಲ್ ಇಂಪೋರ್ಟ್ಸ್ನ ರೆಡ್ಯೂಸ್ ಮಾಡುತ್ತೆ, ಎಮಿಷನ್ಸ್ನ ಕಟ್ ಮಾಡುತ್ತೆ, ಆಮೇಲೆ ಕನ್ಸ್ಯೂಮರ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇವಾಗ ಬಂದಿರುವಂಥ KF ನಾರ್ಮ್ಸ್ ಫಸ್ಟ್ ಟೈಮ್ ಬಂದಿದೆ ಅಂತಂದರೆ ಇಲ್ಲ, ಇದಕ್ಕಿಂತ ಮುಂಚೆ 2 ಸರಿ ಆಲ್ರೆಡಿ ಬಂದಿದೆ ನಾರ್ಮ್ಸ್. ಯಾವಾಗ ಅಂತಂದರೆ 2017ರಲ್ಲಿ KF 1 ನಾರ್ಮ್ಸ್ ಬಂದಿತ್ತು. ಇದು ಟಾರ್ಗೆಟ್ಸ್ ಹೆಂಗೆ ಸೆಟ್ ಮಾಡಿತ್ತು ಅಂದರೆ ಬೇಸ್ಡ್ ಆನ್ ದ ಆ್ಯನ್ಯುವಲ್ ಸೇಲ್ಸ್ ವೇಟೆಡ್ ಟಾರ್ಗೆಟ್ಸ್ ಮೇಲೆ ಸೆಟ್ ಮಾಡಿತ್ತು, ಬೇಸ್ಡ್ ಆನ್ ಇಂಡಿವಿಜುವಲ್ ಮಾಡಲ್ಸ್ ಮೇಲೆ. ಇದು 1975ರಲ್ಲಿ ಫ್ಯೂಯಲ್ ಕ್ರೈಸಿಸ್ ಆದಾಗ USA ಒಂದು ರೆಸ್ಪಾನ್ಸ್ ಕೊಟ್ಟಿದ್ರಲ್ಲ, ಅದರಿಂದ ಇನ್ಸ್ಪೈರ್ ಆಗಿ ಸೆಟ್ ಮಾಡಿರುವಂಥ ನಾರ್ಮ್ಸ್ ಆಗಿತ್ತು. KF 2 2022ರಲ್ಲಿ ಬಂದಿರುವಂಥ ನಾರ್ಮ್ಸು ಇದೇನು ಮಾಡುತ್ತಂದರೆ ನಮ್ಮ ಇಂಡಿಯಾದಲ್ಲಿ ವೆಹಿಕಲ್ಸ್ನ ಭಾರತ್ ಸ್ಟ್ಯಾಂಡರ್ಡ್ 6 ಇವಾಗ ಇಂಟ್ರೊಡ್ಯೂಸ್ ಮಾಡಿದ ವೆಹಿಕಲ್ಸ್ನ ಅದರ ಬೇಸಿಸ್ ಮೇಲೆ ಸ್ಟ್ಯಾಂಡರ್ಡ್ಸ್ನ ಅಲೈನ್ ಮಾಡಿದ್ರು. ಇದರಲ್ಲಿ ಸೇಲ್ಸ್ ವೇಟೆಡ್ ಟಾರ್ಗೆಟ್ಸ್ನ ಯೂಸ್ ಮಾಡಿದ್ರು 2017ನಲ್ಲಿ. 2022ಅಲ್ಲಿ ಫ್ಲೀಟ್ ಅವರೇಜ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆ್ಯಟ್ ದ ಮ್ಯಾನುಫ್ಯಾಕ್ಚರ್ ಲೆವೆಲಲ್ಲಿ. ಇದರಲ್ಲಿ ಏನು ಎನ್ಕರೇಜ್ ಮಾಡಿದ್ರು ಅಂದರೆ ಟೆಕ್ನಾಲಜಿನ ಎಂಕರೇಜ್ ಮಾಡಿದರು. ಅಂದರೆ ನ್ಯೂಟ್ರಲ್ ಸೊಲ್ಯೂಷನ್ಸ್ ಲೈಕ್ ಹೈಬ್ರಿಡ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಫೋಕಸ್ ಮಾಡಿ ಅಂತ ಪ್ರಮೋಟ್ ಮಾಡಿದರು. ಇವಾಗ ಬಂದಿರುವಂಥದ್ದು KF 3 ಲೈಕ್ ಮಾಡಲ್ಸ್, KF 3 ನಾರ್ಮ್ಸ್ 2025ರಿಂದ ಮೇಲೆ. ಇದೇನಂತಂದರೆ ಫ್ಲೆಕ್ಸಿಬಿಲಿಟಿ ಇದೆ, ಬಟ್ ಮೋರ್ ಸ್ಟ್ರಿಂಜೆಂಟ್ ಆಗಿ ಕೂಡ ಇದೆ. ಸೊ ಅವರೇಜ್ ಎಮಿಷನ್ಸ್ನ ಟಾರ್ಗೆಟ್ ಸೆಟ್ ಮಾಡಿಬಿಟ್ಟಿದೆ. ಏನಂದರೆ ಅಪ್ರಾಕ್ಸಿಮೇಟ್ಲಿ 113 ಕಾರ್ಬನ್ ಡೈಆಕ್ಸೈಡ್ ಪರ್ ಕಿಲೋಮೀಟರ್ ಅಂತ ಹೇಳಿದೆ ಬೈ ಫೈನಾನ್ಷಿಯಲ್ ಇಯರ್ 2031-32. ಇದನ್ನು ಟಾರ್ಗೆಟ್ ಸೆಟ್ ಮಾಡಿದೆ. ನೀವು ಪ್ರೊಡ್ಯೂಸ್ ಮಾಡಿರುವಂಥ ಇನ್ಮೇಲೆ ಬರುವಂಥ ವೆಹಿಕಲ್ಸ್ ಎಲ್ಲದೂ ಕೂಡ 113 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಪರ್ ಕಿಲೋಮೀಟರ್ ಅಷ್ಟೇ ಎಮಿಟ್ ಮಾಡಬೇಕು, ಅಥವಾ ಅದಕ್ಕಿಂತ ಕೆಳಗಡೆ ಎಮಿಟ್ ಮಾಡಬೇಕು. ಅದ್ರ ಮೇಲೆ ಎಮಿಟ್ ಮಾಡಿದರೆ ನಿಮ್ಮ ವೆಹಿಕಲ್ಸ್ನ ನಾವು ಸೇಲ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋಂಥ ಸ್ಟ್ರಿಂಜೆಂಟ್ ಇದನ್ನು ತೊಗೊಂಬಂದಿದೆ. ಬಟ್ ಇದರಲ್ಲಿ ಕೆಲವೊಂದು ಸ್ಮಾಲ್ ಕಾರ್ ಓನರ್ಸ್ನ ರಿಮೂವ್ ಮಾಡಲಾಗಿದೆ. ಇದೇನು ಮಾಡುತ್ತೆ? ಇಟ್ ಸಪೋರ್ಟ್ಸ್ ಇಂಡಿಯಾಸ್ ಲಾಂಗ್ ಟರ್ಮ್ ಲೋ ಕಾರ್ಬನ್ ಗೋಲ್. ಸೊ ಏನಿದೆ? ಕಾರ್ಬನ್ ನ್ಯೂಟ್ರಾಲಿಟಿ ಬೈ ಆರ್ ನೆಟ್ ಝೀರೋ ಟಾರ್ಗೆಟ್ ಬೈ 2070 ಇದೆ ಇಂಡಿಯಾದ್ದು. ಸೊ ಅದನ್ನು ಅಚೀವ್ ಮಾಡೋದಕ್ಕೆ ಒನ್ ಆಫ್ ದ ಫಸ್ಟ್ ಸ್ಟೆಪ್ಸ್ ಇದು ಅಂತ. ಸೊ ಇದು ಎಕ್ಸ್ಪೆಕ್ಟೆಡ್ ಇಂಪ್ಯಾಕ್ಟ್ ಏನಪ್ಪ ಅಂತಂದರೆ ಏನು ಮಾಡ್ತಾರೆ? ಎಮಿಷನ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ತಕ್ಷಣ ಸೊ ಡೀಸೆಲಿಂದ ಬೆಟರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಮುಂದೆ ಹೋಗ್ತಾರೆ. ಎಮಿಷನ್ಸ್ ರೆಡ್ಯೂಸ್ ಆಗುತ್ತೆ, ಲೋಯರ್ ಫ್ಯೂಯಲ್ ಕನ್ಸಂಪ್ಷನ್ ಆಗುತ್ತೆ. ಯಾಕೆಂತಂದರೆ ಇಷ್ಟನ್ನ ರಿಲೀಸ್ ಮಾಡ್ತೀರಾ ಅಂತಂದರೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ದೆನ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಓಕೆ, ಸೊ KF 3 ಏನೇನಿದೆ ಅಂತಂದರೆ ಸ್ಮಾಲ್ ಕಾರ್ನ ಎಕ್ಸಾಮ್ ಮಾಡಿದ್ದಾರೆ, ಸ್ಟ್ರಿಕ್ಟರ್ ಎಮಿಷನ್ ಟಾರ್ಗೆಟ್ಸ್ನ ಕೊಟ್ಟಿದ್ದಾರೆ. ಆಗ ಹೇಳಿದಂಗೆ 113 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಬೈ ಪರ್ ಕಿಲೋಮೀಟರ್ ಬೈ 2031-32. ಫ್ಲೆಕ್ಸಿಬಿಲಿಟಿ ಮೆಕ್ಯಾನಿಸಮ್ಸ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಕಂಪ್ಲೈನ್ಸ್ ಈಸ್ ಅಸೆಸ್ಡ್ ಓವರ್ ದ 3 years ಬ್ಲಾಕ್ಸ್ ಬಿಫೋರ್ ಮೂವಿಂಗ್ ಟು 2 years ಬ್ಲಾಕ್ಸ್. ಸೊ ಫಸ್ಟು 3 years ಅವರೇಜ್ನ ಲೈಕ್ ಚೆಕ್ ಮಾಡ್ತಾರೆ, ಅದಾದಮೇಲೆ 2 years ಅವರೇಜ್ನ ಚೆಕ್ ಮಾಡ್ತಾರೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಫ್ಲೆಕ್ಸಿಬಿಲಿಟಿನ ಕೂಡ ಇಂಟ್ರೊಡ್ಯೂಸ್ ಮಾಡಿದರೆ. ಫ್ಲೆಕ್ಸಿಬಿಲಿಟಿ ಏನು ಮಾಡುತ್ತೆ ಅಂದರೆ ಶಾರ್ಟ್ ಟರ್ಮ್ ಬರ್ಡನ್ನ ರೆಡ್ಯೂಸ್ ಮಾಡುತ್ತೆ, ಬಟ್ ಆಲ್ಸೋ ರೆಡ್ಯೂಸಸ್ ಸ್ಟ್ರಿಂಜೆನ್ಸಿ. ಸೊ ಶಾರ್ಟ್ ಟರ್ಮ್ ಬರ್ಡನ್ನ ರೆಡ್ಯೂಸ್ ಮಾಡೋದ್ರ ಜೊತೆಗೆ ಸ್ಟ್ರಿಂಜೆಂಟ್ ಆ್ಯಕ್ಷನ್ಸ್ ಕೂಡ ಕಡಿಮೆ ಮಾಡುತ್ತೆ. ಸೊ ದ್ಯಾಟ್ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅಪ್ರಾಪ್ರಿಯೇಟ್ ಟೈಮ್ ಸಿಗೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಇದು. ಓಕೆ, ಸೊ ಇದರಲ್ಲಿ ಏನೇನಿದೆ ಕಾಸ್ಟ್ ಆಫ್ ಫ್ಲೆಕ್ಸಿಬಿಲಿಟಿ ಅಂತಂದರೆ ಕಾರ್ಬನ್ ನ್ಯೂಟ್ರಲಿಟಿ ಫ್ಯಾಕ್ಟರ್ ಅಂತ ಇದೆ. ಕಾರ್ಬನ್ ನ್ಯೂಟ್ರಲಿಟಿ ಫ್ಯಾಕ್ಟರ್ ಅಂದರೆ ಏನಪ್ಪ ಅಂತಂದರೆ ವೆಹಿಕಲ್ಸನ್ನು ಹೈಯರ್ ಎಥನಾಲ್ ಬ್ರ್ಯಾಂಡ್ಸ್ ಮತ್ತು ಅದರ್ ಕ್ಲೀನ್ ಫ್ಯೂಲ್ಸ್ ಯೂಸ್ ಮಾಡುವಂಥ ವೆಹಿಕಲ್ಸ್ಗೆ ರಿವಾರ್ಡ್ಸ್ ಕೊಡ್ತಾರೆ. ಓಕೆ, ಇನ್ಸೆಂಟಿವೈಸ್ ಮಾಡ್ತಾರೆ. ಗೌರ್ಮೆಂಟ್ ಮೂಡ್ ಬಿಯಾಂಡ್ E20 ಟು E20 ಟು E100ನ ಮೂವ್ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರು ಎಥನಾಲ್ನ ಯೂಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅವರಿಗೆ ರಿವಾರ್ಡ್ಸ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಬೆನಿಫಿಟ್ಸ್ ಟು ಟೆಕ್ನಾಲಜಿ ಬಟ್ ರೈಸಸ್ ಕ್ವಶನ್ಸ್ ಆನ್ ದ ರಿಯಲ್ ಇಂಪ್ಯಾಕ್ಟ್. ಸೊ ಇವಾಗ ಆಲ್ರೆಡಿ ಈ ಎಥನಾಲ್ ಮೇಲಿರುವಂಥ ಟ್ರಾಲಿಂಗ್ ಆಗಲಿ ಕ್ವಶನ್ಸ್ ರೈಸ್ ಮಾಡೋದಾಗಲಿ ಇಂಡಿಯಾದಲ್ಲಿ ತುಂಬ ಬಿಯಾಂಡ್ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಕ್ರಿಟಿಸಿಸಮ್ ಇದೆ. ನೆಕ್ಸ್ಟ್ ಸೂಪರ್ ಕ್ರೆಡಿಟ್ಸ್ ಕೊಡ್ತಾರೆ. ಯಾರಿಗೆ ಅಂತಂದರೆ ಎಕ್ಸ್ಟ್ರಾ ಕ್ರೆಡಿಟ್ಸ್ ಫಾರ್ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ಸ್, ಪ್ಲಗ್-ಇನ್ ಹೈಬ್ರಿಡ್ಸ್, ಸ್ಟ್ರಾಂಗ್ ಹೈಬ್ರಿಡ್ಸ್ ಮತ್ತು ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಕಂಪನೀಸ್ಗೆ ಎಕ್ಸ್ಟ್ರಾ ಕ್ರೆಡಿಟ್ಸ್ನ ಕೊಡ್ತಾರೆ.
ಇದೇನು ಮಾಡುತ್ತೆ, ಕ್ರೆಡಿಟ್ ಕೊಡೋ ಅಥವಾ ಇನ್ಸೆಂಟಿವೈಸ್ ಮಾಡೋದ್ರಿಂದ ಕ್ಲೀನ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಎನ್ಕರೇಜ್ ಮಾಡುತ್ತೆ. ಆಮೇಲೆ ಹೈ ಎಮಿಷನ್ ಸೇಲ್ಸ್ನ ಆಫ್ಸೆಟ್ ಮಾಡುತ್ತೆ. ಜೊತೆಗೆ ಬ್ಯಾಂಕಿಂಗ್ ಆ್ಯಂಡ್ ಟ್ರೇಡಿಂಗ್ ಆಫ್ ಕ್ರೆಡಿಟ್ಸ್ ಕೂಡ ಹೇಳ್ತಾರೆ. ಏನಂತಂದರೆ ಮ್ಯಾನುಫ್ಯಾಕ್ಚರರ್ಸ್ ಕ್ಯಾನ್ ಬ್ಯಾಂಕ್ ಎಕ್ಸ್ಟ್ರಾ ಕ್ರೆಡಿಟ್ಸ್. ನಾರ್ಮಲಾಗಿ ಕಾರ್ಬನ್ ಕ್ರೆಡಿಟ್ಸ್ನ ಡಿಸ್ಕಸ್ ಮಾಡ್ತಿರ್ತೀವಿ. ಯಾವುದೋ ಒಂದು ಕಂಪನಿ ಕ್ಲೀನರ್ ಎನರ್ಜಿಯಲ್ಲಿ ಇಂಡಲ್ಜ್ ಆದರೆ, ಕ್ಲೀನರ್ ಟೆಕ್ನಾಲಜೀಸ್ನ ಪ್ರಮೋಟ್ ಮಾಡಿದರೆ ಕಾರ್ಬನ್ ಕ್ರೆಡಿಟ್ ಸಿಗುತ್ತೆ. ಅವರ ಕಾರ್ಬನ್ ಕ್ರೆಡಿಟ್ಸ್ನ ಬ್ಯಾಂಕ್ ಮಾಡ್ಕೋಬೋದಾದ್ರೆ ತಮ್ಮ ಹತ್ರನೇ ಇಟ್ಕೊಂಡು ಮುಂದೆ ಯಾವಾಗಲಾದರೂ ನಾನ್ ಕ್ಲೀನರ್ ಟೆಕ್ನಾಲಜಿ ಯೂಸ್ ಮಾಡೋಕ್ಕಾಗಂಥ ಕಾಲದಲ್ಲಿ ಬಂದಿರುವಂಥ ಕಾರ್ಬನ್ ಕ್ರೆಡಿಟ್ಸ್ನ ಯೂಸ್ ಮಾಡ್ಕೋತಾರೆ. ಸೊ ಅದನ್ನ ಬ್ಯಾಂಕ್ ಮಾಡ್ಕೋಬೋದು. ಇಲ್ಲೂ ಕೂಡ ಅದೇ ಹೇಳ್ತಾ ಇದ್ದಾರೆ. ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡ್ಬೋದು, ಅವ್ರಿಗೆ ಬಂದಿರುವಂಥ ಇದರ್ ಕಾರ್ಬನ್ ನ್ಯೂಟ್ರಲಿಟಿ ಫ್ಯಾಕ್ಟರಿಂದಾಗಲಿ ಅಥವಾ ಸೂಪರ್ ಕ್ರೆಡಿಟಿಂದ ಬಂದಿರುವಂಥ ಕ್ರೆಡಿಟ್ನ ಬ್ಯಾಂಕ್ ಮಾಡ್ಕೋಬೋದು, ತಮ್ಮ ಹತ್ರ ರಿಟರ್ನ್ ಮಾಡ್ಕೋಬೋದು. ಆ್ಯಂಡ್ ಹೈ ಪರ್ಫಾರ್ಮರ್ಸ್ ಲೋ ಪರ್ಫಾರ್ಮರ್ಸ್ ಇದನ್ನು ಕ್ರೆಡಿಟ್ಸ್ನ ಯೂಸ್ ಮಾಡ್ಕೊಂಡು ಲೋ ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ಮಾಡ್ಬೋದು. ದೇರ್ ಈಸ್ ಅ ಬೈಔಟ್ ಆಪ್ಷನ್ ಫ್ರಮ್ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಆಲ್ಸೋ ಇಫ್ ದ ಡೆಫಿಸಿಟ್ ರಿಮೇನ್ಸ್. ಏನಂದರೆ ಯಾವುದೋ ಒಂದು ಕಂಪನಿ ಗ್ರೀನ್ ಟೆಕ್ನಾಲಜೀಸಲ್ಲಿ ಚೆನ್ನಾಗಿ ವರ್ಕೌಟ್ ಮಾಡ್ತಾಯಿದೆ, ಬಟ್ ಕೆಲವೊಂದು ಕಂಪನೀಸ್ಗಳು ಗ್ರೀನ್ ಟೆಕ್ನಾಲಜೀಸಲ್ಲಿ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವರಿಗೆ ಕ್ರೆಡಿಟ್ ಜಾಸ್ತಿ ಬಂದಿರುತ್ತೆ, ಇವರಿಗೆ ಕ್ರೆಡಿಟ್ ಡೆಫಿಸಿಟಲ್ಲಿ ಇರ್ತಾರೆ ಅವರು. ಸೊ ಅವಾಗ ಏನು ಮಾಡ್ಬೋದು, ಇವರ ಮಧ್ಯೆ ಸೇಲ್ ಅಲೋ ಮಾಡ್ತಾರೆ. ಓಕೆ, ಟ್ರೇಡಿಂಗ್ ಆಫ್ ಕ್ರೆಡಿಟ್ಸ್. ಸೊ ಇವ್ರಿಗೇನಪ್ಪ ಇನ್ಸೆಂಟಿವ್ ಅಂತಂದರೆ ಇವ್ರ ಕಡೆಯಿಂದ ದುಡ್ಡು ಬರುತ್ತೆ. ಇವ್ರಿಗೆ ಇನ್ಸೆಂಟಿವ್ ಏನಪ್ಪ ಅಂತಂದರೆ ನಾವು ಮಾಡ್ತಿರೋದು ಗ್ರೀನರ್ ಇಲ್ಲ ಅಂದರೂ ಕೂಡ ನಮಗೆ ಅವೈಲೇಬಿಲಿಟಿ ಆಫ್ ಕ್ರೆಡಿಟ್ ಇದೆ ಇದರಲ್ಲಿ ಕಂಟಿನ್ಯೂಸ್ ಆಗಿ ಅಂತ. ಸೊ ದ್ಯಾಟ್ ಈಸ್ ಬೇಸಿಕಲಿ ದ ಐಡಿಯಾ ಆಫ್ ಫ್ಲೆಕ್ಸಿಬಿಲಿಟಿ. ಓಕೆನಾ. ಸೊ ನೀವು ಇಂಡಲ್ಜ್ ಮಾಡಲ್ಲ ಅಂದರೂ ಕೂಡ ಬೇರೆ ಹೈ ಪರ್ಫಾರ್ಮಿಂಗ್ ಯಾವುದು ಕಂಪನಿ ಇರುತ್ತೆ, ಮ್ಯಾನುಫ್ಯಾಕ್ಚರ್ಸ್ ಇರ್ತಾರೆ, ಅವ್ರ ಹತ್ರ ಟ್ರೇಡ್ ಮಾಡ್ಕೊಳ್ಳಿ, ಅವರಿಗೆ ದುಡ್ಡು ಕೊಟ್ಟು ನೀವು ಆಫ್ಸೆಟ್ ಮಾಡ್ಕೊಳ್ಳಿ ಅಂತ. ಸೊ ದೆನ್ ಇದು ಯಾಕೆ ಮ್ಯಾಟ್ರ್ ಆಗುತ್ತೆ ಅಂದರೆ ಇಟ್ ಮ್ಯಾಟರ್ಸ್ ಬಿಕಾಸ್ ಆಯಿಲ್ ಇಂಪೋರ್ಟ್ ವಲ್ನರಬಿಲಿಟಿ ಜಾಸ್ತಿ ಇದೆ. ಇಂಡಿಯಾ ಇಸ್ ಹೈಲಿ ಡಿಪೆಂಡೆಂಟ್ ಅಪಾನ್ ಆಯಿಲ್ ಇಂಪೋರ್ಟ್ಸ್. ಎರಡನೇದು ಇಟ್ ಸಪೋರ್ಟ್ಸ್ EV ಟ್ರಾನ್ಸಿಷನ್. ಆಮೇಲೆ ಎನರ್ಜಿ ಸೆಕ್ಯೂರಿಟಿನ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಒಂದು ಫ್ಯೂಯಲ್ ಯೂಸ್ನ ಕಡಿಮೆ ಮಾಡುತ್ತೆ, ಇಂಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ, ಜೊತೆಗೆ ಸ್ಟ್ರಾಂಗರ್ ಎನರ್ಜಿ ಸೆಕ್ಯೂರಿಟಿ ಇಂಪ್ರೂವ್ ಆಗುತ್ತೆ. ಎನ್ವಿರಾನ್ಮೆಂಟಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಎಮಿಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಸ್ ಅ ರಿಸಲ್ಟ್ ಕ್ಲೀನರ್ ಏರ್ ಮತ್ತು ಕ್ಲೈಮೇಟ್ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಎಕನಾಮಿಕ್ ಎಡ್ಜ್ ಏನಪ್ಪ ಅಂತಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಕ್ಸೆಟ್ರಾದಲ್ಲಿ ಇನ್ನೋವೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕಾಂಪಿಟೇಟಿವ್ನೆಸ್ ಬಿಲ್ಡ್ ಆಗುತ್ತೆ, ಆಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ನು ಕೂಡ ಓಪನ್ ಅಪ್ ಆಗುತ್ತೆ ಇದಕ್ಕೆ. ಓಕೆ, ಸೊ ದಿಸ್ ಈಸ್ ಅಬೌಟ್ KF2. ವೆರಿ ಸಿಂಪಲ್ ಆಗಿದ್ದರೂ ಕೂಡ ಇಂಪಾರ್ಟೆಂಟ್ ಆಗಿದೆ. ದೆನ್ ಇದರಲ್ಲಿ ಒಂದು ಕ್ರಿಟಿಸಿಸಮ್ ಏನು ಸ್ಟಾರ್ಟ್ ಆಗಿದೆ ಅಂದರೆ ಡಿಬೇಟ್ ಓವರ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಸ್ಟ್ರಿಂಜೆನ್ಸಿ ಅಂತ. ಸೊ ಇದರ ಡಿಬೇಟ್ ಏನಪ್ಪ ಅಂದರೆ ಫ್ಲೆಕ್ಸಿಬಿಲಿಟಿಗೆ ಸಪೋರ್ಟ್ ಮಾಡುವಂಥ ಏನು ಹೇಳ್ತಾರೆ ಅಂದರೆ ಇನ್ನೋವೇಷನ್ ಮತ್ತು ಟೆಕ್ನಾಲಜಿ ನ್ಯೂಟ್ರಲಿಟಿನ ಪ್ರಮೋಟ್ ಮಾಡುತ್ತೆ. ಹೌದು, ಇಂಡಸ್ಟ್ರಿನ ಟ್ರಾನ್ಸಿಷನ್ ಕಾಸ್ಟ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಹೈಬ್ರಿಡ್ಸ್ ಮತ್ತು ಕ್ಲೀನರ್ ಫ್ಯೂಯಲ್ನ ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ತಾರೆ. ಹೆಂಗೆ ಥ್ರೂ ಕ್ರೆಡಿಟ್ಸಿಂದ ಎಕ್ಸ್ಚೇಂಜ್ ಮಾಡ್ಕೊಂಡು ಸೇಲ್ ಮಾಡ್ಕೊಂಡು. ಬಟ್ ಕನ್ಸರ್ನ್ ಏನಪ್ಪ ಅಂತಂದರೆ ರಿಯಲ್ ಆ್ಯಂಬಿಷನ್ನ ಡೈಲೆಟ್ ಮಾಡೋ ಚಾನ್ಸ್ ಇರುತ್ತೆ. ಆಮೇಲೆ ರಿಯಲ್ ಎಮಿಷನ್ ಕಟ್ಸ್ ಕಡಿಮೆ ಆಗೋದು ಕಷ್ಟ, ಅಲ್ಲೇ ಡಿಲೇ ಆಗ್ಬೋದು. ಅಥವಾ ಬೈಔಟ್ ರೋಟ್ ಇರೋದ್ರಿಂದ ಪೀಪಲ್ ವಿಲ್ ಟೇಕ್ ಶಾರ್ಟ್ ಕಟ್ಸ್. ನಾವು ನಾರ್ಮಲ್ ಏನು ಪ್ರೊಡ್ಯೂಸ್ ಮಾಡ್ತೀವೋ ಅದನ್ನೇ ಪ್ರೊಡ್ಯೂಸ್ ಮಾಡೋಣ, ಬಟ್ ಹೆಂಗಿದ್ರು ಗ್ರೀನ್ ಕ್ರೆಡಿಟ್ ಇದೆಯಲ್ಲ ಆ ಕ್ರೆಡಿಟ್ನ ತೊಗೊಂಡು ಬೈಔಟ್ ಮಾಡ್ಕೊಂಬಿಡೋಣ ಅಂತ ಹೋಗೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಮೂವಿಂಗ್ ಫಾರ್ವರ್ಡ್ ನೋಡಬೇಕಾಗತ್ತೆ. ಕೇಸ್ ಫಾರ್ CNG ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ CNG ಕ್ಯಾನ್ ಆಲ್ಸೋ ಈಸ್ ಟ್ರಾನ್ಸಿಷನ್ ಬೈ ಆಫರಿಂಗ್ ಎ ಕ್ಲೀನರ್, ಚೀಪರ್ ಆ್ಯಂಡ್ ಇಂಟರ್ಮ್ ಫ್ಯೂಯಲ್ನ ಮಾಡ್ಬೋದು. ಸೊ CNGನ ಟ್ರೈ ಮಾಡಿ ಅಲ್ಲ, ವೈ ಆರ್ ಯು ಗೋಯಿಂಗ್ ಓನ್ಲಿ ಫಾರ್ ಡೀಸೆಲ್ ಆಗಲಿ ಪೆಟ್ರೋಲ್ ಬಗ್ಗೆ ಹೋಗೋ ಬದಲು CNGನೂ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ E20 ಬಗ್ಗೆ ಹೋಗೋ ಬದಲು CNGನೂ ಕೂಡ ಟ್ರೈ ಮಾಡ್ಬೋದು ಅಂತ ಆಲ್ಟರ್ನೇಟಿವ್ ಆಪ್ಷನ್ ಕೊಡ್ತಾ ಇದ್ದಾರೆ. ಪಾಲಿಸಿ ಸಪೋರ್ಟ್ ಕೊಡಿ. CNG ವೇರಿಯಂಟ್ಸ್ ಕ್ಯಾನ್ ಎಕ್ಸ್ಪ್ಯಾಂಡ್ ಮಾರ್ಕೆಟ್ ಆ್ಯಂಡ್ ಆಲ್ಸೋ ಹೆಲ್ಪ್ ದ ಅಲ್ಟಿಮೇಟ್ ಗೋಲ್ ಏನಪ್ಪ ಅಂತಂದರೆ ಎಮಿಷನ್ಸ್ ಕಡಿಮೆ ಮಾಡಬೇಕು. ಎಮಿಷನ್ ಕಡಿಮೆ ಮಾಡೋದಕ್ಕೆ CNGನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ರೋಡ್ ಅಹೆಡ್ ಏನಪ್ಪ ಅಂತಂದರೆ ವಿ ನೀಡ್ ಸ್ಟ್ರಿಕ್ಟರ್ ನಾರ್ಮ್ಸ್ ಆ್ಯಂಡ್ ಟೈಮ್ಲಿ ಕಂಪ್ಲೇನ್ಸ್. ಆವಾಗಲೇ ನಮಗೆ ರಿಯಲ್ ಇಂಪ್ಯಾಕ್ಟ್ ಬರೋದು. ಫ್ಲೆಕ್ಸಿಬಿಲಿಟಿನ ವೈಸ್ಲಿ ಯೂಸ್ ಮಾಡಬೇಕು, ನಾಟ್ ಆಸ್ ಎನ್ ಎಸ್ಕೇಪ್ ರೂಟಾಗಿ ಯೂಸ್ ಮಾಡಬಾರ್ದು. ಆಮೇಲೆ ಡೊಮೆಸ್ಟಿಕ್ ಇನೋವೇಷನ್ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಎನ್ಕರೇಜ್ ಮಾಡಿ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಇಂಡಿಜಿನೈಸೇಷನ್ ಆರ್ ಆತ್ಮನಿರ್ಭರತೆ ಇನ್ ಟೆಕ್ನಾಲಜಿ ಇಂಪ್ರೂವ್ ಮಾಡಿ ಅಂತ. ನೆಕ್ಸ್ಟ್ ಫ್ಯೂಯಲ್ ಇನ್ಫ್ರಾಸ್ಟ್ರಕ್ಚರ್ನ ಸ್ಟ್ರೆಂಥನ್ ಮಾಡಿ. ಆವಾಗಲೇ ಎಲೆಕ್ಟ್ರಿಕ್ ವೆಹಿಕಲ್ಸ್ ತೊಗೊಂಡ್ರು ಕೂಡ ಚಾರ್ಜಿಂಗ್ ಸ್ಟೇಷನ್ಸ್ ಆಗಲಿ, CNG ಸ್ಟೇಷನ್ಸ್ ಆಗಲಿ, ಎಥನಾಲ್ ಸ್ಟೇಷನ್ಸ್ ಆಗಲಿ ಇಲ್ಲ ಅಂದಾಗ ಏನು ಯೂಸ್ ಆಗೋಲ್ಲ. ಸೊ ಸ್ಟ್ರೆಂಥನಿಂದ ಫ್ಯೂಯಲಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಸ್ಟ್ರೆಂಥನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ನೆಕ್ಸ್ಟ್ ಮೂವಿಂಗ್ ಟು ದ ಸೆಕೆಂಡ್ ಆರ್ಟಿಕಲ್. ಏನಪ್ಪ ಅಂತಂದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ. ಯಾಕೆ ನ್ಯೂಸಲ್ಲಿದೆ ಅಂತಂದರೆ ರೀಸೆಂಟಾಗಿ ಇಂಡಿಯಾದಲ್ಲಿ 45th ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನ ಇನ್ಕ್ಲೂಡ್ ಮಾಡಲಾಗಿದೆ. ಯಾವುದು ಅಂತಂದರೆ ಏನ್ಷಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಯಾವುದು ಸಾರನಾಥನ್ ಉತ್ತರ ಪ್ರದೇಶನ ಇನ್ಕ್ಲೂಡ್ ಮಾಡಲಾಗಿದೆ 45th ಸೈಟ್ ಅಂತ. ಸೊ ಅದಕ್ಕೆ ನೋಡ್ಕೊಂಬರೋಣ ಏನಿದೆ ಇದ್ರ ಬಗ್ಗೆ ಅಂತ. ಸೊ ಟೋಟಲಾಗಿ ಇಂಡಿಯಾದಲ್ಲಿ ಎಷ್ಟಿದೆ? 45 ಸೈಟ್ಸ್ ಇದೆ. ಫಸ್ಟ್ ಒನ್ ಯಾವುದು? ಅಜಂತಾ ಕೇವ್ಸ್, ಎಲ್ಲೋರಾ ಕೇವ್ಸ್, ಆಗ್ರಾ ಫೋರ್ಟ್ ಆ್ಯಂಡ್ ತಾಜ್ ಮಹಲ್ ವೇರ್ ಇನ್ಕ್ಲೂಡೆಡ್ ಫಾರ್ ದ ಫಸ್ಟ್ ಟೈಮ್. 45th ಥರ್ಡ್ ಸೈಟ್ ಯಾವುದು? ಮೊಯ್ದಾಮ್ಸ್. ಎಲ್ಲಿದೆ ಇದು? ಅಸ್ಸಾಂ ಡೈನೆಸ್ಟಿಯ ಮೌಂಟ್ ಬರಿಯಲ್. ಓಕೆ, ಸೊ ಮೌಂಟ್ ಬರಿಯಲ್ಗೆ ಮೊಯ್ದಾಮ್ಸ್ ಅಂತ ಕರೀತಾರೆ. ಅದನ್ನು 2024ರಲ್ಲಿ ಇನ್ಕ್ಲೂಡ್ ಮಾಡಲಾಗಿತ್ತು. 2025ರಲ್ಲಿ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಅಂದರೆ
11 ಫೋರ್ಟ್ಸ್ ಇನ್ ಮಹಾರಾಷ್ಟ್ರ, 1 ಫೋರ್ಟ್ ಜಿಂಜಿ ಫೋರ್ಟ್ ಇನ್ ತಮಿಳ್ನಾಡು, ಎಲ್ಲನೂ ಕಂಬೈನ್ ಮಾಡಿಕೊಂಡು 44th ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಅವಾರ್ಡ್ ಮಾಡಲಾಗಿತ್ತು. ಸೊ ಪ್ರೆಸೆಂಟ್ ಸ್ಟೇಟಸ್ ಏನಪ್ಪ ಅಂತಂದರೆ ಇಂಡಿಯಾದಲ್ಲಿ ಟೋಟಲ್ 37 ಕಲ್ಚರಲ್ ಸೈಟ್ಸ್ ಇದೆ, 7 ನ್ಯಾಚುರಲ್ ಸೈಟ್ಸ್ ಇದೆ, 1 ಮಿಕ್ಸರ್ ಸೈಟ್ ಇದೆ. ಯಾವುದು ಮಿಕ್ಸರ್ ಸೈಟ್ ಅಂದರೆ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್. ಓಕೆ, ವೆರಿ ಇಂಪಾರ್ಟೆಂಟ್, ಕಾಂಚನಜುಂಗ ನ್ಯಾಷನಲ್ ಪಾರ್ಕ್. ಸೊ ಟೋಟಲ್ ಆಗಿ 45 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ. ಸೊ 7 ನ್ಯಾಚುರಲ್ ಸೈಟ್ಸ್ ಯಾವುದಪ್ಪ ಅಂತಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಮಾನಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಸ್ಸಾಂ, ಕೊಯ್ಲಾದಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್, ನಂದಾದೇವಿ ಆ್ಯಂಡ್ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡ್, ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್ ವೆಸ್ಟ್ ಬೆಂಗಾಲ್, ವೆಸ್ಟರ್ನ್ ಘಾಟ್ಸ್ ಇನ್ ಆಲ್ ದ 6 ಸ್ಟೇಟ್ಸ್, ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ಇನ್ ಹಿಮಾಚಲ ಪ್ರದೇಶ್. ಇವೆಲ್ಲವೂ ಕೂಡ ನ್ಯಾಚುರಲ್ ಸೈಟ್ಸ್. ಒಂದು ಮಿಕ್ಸರ್ ಸೈಟ್ ಯಾವುದಪ್ಪ ಅಂತಂದರೆ ಕಾಂಚನಜಂಗ ನ್ಯಾಷನಲ್ ಪಾರ್ಕ್. ಓಕೆ, ಕಾಂಚನಜಂಗ ನ್ಯಾಷನಲ್ ಪಾರ್ಕ್. ಸೊ ಅದರ್ ಇಂಪಾರ್ಟೆಂಟ್ ಸೈಟ್ಸ್ ಯಾವುದಪ್ಪ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್, ಹಿಮಾಚಲ ಪ್ರದೇಶದಲ್ಲಿ ಗ್ರೇಟ್ ಹಿಮಾಲಯನ್, ಉತ್ತರಾಖಂಡದಲ್ಲಿ ನಂದಾದೇವಿ, ರಾಜಸ್ಥಾನದಲ್ಲಿ ಕೊಯ್ಲಾದಿಯೋ ನ್ಯಾಷನಲ್ ಪಾರ್ಕ್, ಗುಜರಾತಲ್ಲಿ ಚಂಪನೇರ್, ಪಾವಗಢ್, ರಾಣಿ ಕಿ ವಾವ್, ಧೋಲವೀರ, ಮಧ್ಯಪ್ರದೇಶದಲ್ಲಿ ಖಜುರಾಹೋ, ಭೀಮ್ಬೆಟ್ಕಾ, ಸಾಂಚಿ, ಮಹಾರಾಷ್ಟ್ರದಲ್ಲಿ ಅಜಂತಾ ಕೇವ್ಸ್, ಎಲ್ಲೋರಾ, ಎಲಿಫೆಂಟಾ, ಛತ್ರಪತಿ ಶಿವಾಜಿ ಟರ್ಮಿನಸ್, ವಿಕ್ಟೋರಿಯನ್ ಗೋಥಿಕ್ ಆ್ಯಂಡ್ ಆರ್ಟ್ ಡೆಕೋ ಎನ್ಸೆಂಬಲ್ ಇನ್ ಮುಂಬೈ, ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್, ಕೇರಳದಲ್ಲಿ ವೆಸ್ಟರ್ನ್ ಘಾಟ್ಸ್, ಕರ್ನಾಟಕದಲ್ಲಿ ನಮ್ಮ ವರ್ಲ್ಡ್ ಫೇಮಸ್ ಹಂಪಿ, ಪಟ್ಟದಕಲ್ಲು, ವೆಸ್ಟರ್ನ್ ಘಾಟ್ಸ್, ಜೊತೆಗೆ ಕರ್ನಾಟಕದಲ್ಲಿ ರೀಸೆಂಟಾಗಿ ಹೊಯ್ಸಳಾಸ್ ಟೆಂಪಲ್ಸ್ ಕೂಡ. ಸೊ ಇಲ್ಲಿ 44th ಸೈಟ್ ಮೊಯ್ದಮ್ ಅನ್ನಲ್ಲ, 42nd ಸೈಟ್ ನಮ್ಮ ಕರ್ನಾಟಕದ ಹೊಯ್ಸಳ ಟೆಂಪಲ್ಸ್ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ತಮಿಳುನಾಡಲ್ಲಿ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್, ನೀಲಗಿರಿ ಮೌಂಟೇನ್ ರೈಲ್ವೆ, ಜಿಂಜಿ ಫೋರ್ಟ್, ವೆಸ್ಟರ್ನ್ ಘಾಟ್ಸ್, ಸಿಕ್ಕಿಮಲ್ಲಿ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್, ಒಡಿಸ್ಸಾದಲ್ಲಿ ಕೊನಾರ್ಕ್ ಸನ್ ಟೆಂಪಲ್, ವೆಸ್ಟ್ ಬೆಂಗಾಲ್ ಸುಂದರ್ಬನ್ಸ್, ಶಾಂತಿನಿಕೇತನ್ 41st ಒನ್ ಇನ್ಕ್ಲೂಡ್ ಆಗಿತ್ತು. ಅಸ್ಸಾಂದಲ್ಲಿ ಕಾಜಿರಂಗ, ಮಾನಸ್, ಮೊಯ್ದಾಮ್, ಬಿಹಾರದಲ್ಲಿ ನಲಂದಾ, ಉತ್ತರ ಪ್ರದೇಶದಲ್ಲಿ ತಾಜ್ ಮಹಲ್, ಆಗ್ರಾ ಫೋರ್ಟ್, ಫತೇಪುರ್ ಸಿಕ್ರಿ, ಸಾರನಾಥ್ 45th ಆಯಿತು ಇವಾಗ, ಡೆಲ್ಲಿಯಲ್ಲಿ ರೆಡ್ ಫೋರ್ಟ್, ಕುತುಬ್ ಮಿನಾರ್, ಹುಮಾಯೂನ್ಸ್ ಟಾಂಬ್. ಸೊ ಆಲ್ ದೀಸ್ ಆರ್ ಇಂಡಿಯಾಸ್ ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಸೈಟ್. ಸೊ ಯಾಕೆ ಪ್ರೊಸೆಸ್ ಏನು, ಯಾವುದೋ ಒಂದು ಪ್ಲೇಸ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಇನ್ಕ್ಲೂಡ್ ಮಾಡೋಕಂದ್ರೆ ಪ್ರೊಸೆಸ್ ಏನಿದೆ ಅಂತಂದರೆ ಫಸ್ಟ್ ಟೆಂಟೇಟಿವ್ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಕಂಟ್ರಿ ಏನು ಮಾಡುತ್ತೆ, ಪೊಟೆನ್ಷಿಯಲ್ ಸೈಟ್ಸ್ ಏನೇನಿದೆ ಎಲ್ಲವನ್ನು ಕೂಡ ಐಡೆಂಟಿಫೈ ಮಾಡಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಕಳಿಸ್ತಾರೆ. ಅವ್ರು ಏನು ಮಾಡ್ತಾರೆ, ಅದನ್ನ ಟೆಂಟೇಟಿವ್ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಸೊ ಸಾರನಾಥ್ ಇವಾಗ ಏನು ಇನ್ಕ್ಲೂಡ್ ಮಾಡಿದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಅದು 1998ರಿಂದ ಟೆಂಟೇಟಿವ್ ಲಿಸ್ಟಲ್ಲಿ ಇದೆ. ಫೈನಲಿ ಇವಾಗ ಅಪ್ರೂವ್ ಮಾಡಲಾಗಿದೆ. ಇದಾದಮೇಲೆ ನೆಕ್ಸ್ಟ್ ನಾಮಿನೇಷನ್ ಡಾಸಿಯರ್ ಅಂತಾರೆ. ಏನಂದರೆ ಸ್ಟೇಟ್ ಪಾರ್ಟಿ ಏನು ಮಾಡುತ್ತೆ, ಒಂದು ಡೀಟೇಲ್ಡ್ ಪ್ರಪೋಸಲ್ನ ಪ್ರಿಪೇರ್ ಮಾಡುತ್ತೆ. ಅದರಲ್ಲಿ ಏನು ಮಾಡ್ತಾರೆ, ಔಟ್ಸ್ಟ್ಯಾಂಡಿಂಗ್ ಯೂನಿವರ್ಸಲ್ ವ್ಯಾಲ್ಯೂ ಏನಿದೆ, ಅಥೆಂಟಿಸಿಟಿ ಆ್ಯಂಡ್ ಇಂಟಿಗ್ರಿಟಿ ಏನಿದೆ, ಕನ್ಸರ್ವೇಷನ್ ಮತ್ತು ಮ್ಯಾನೇಜ್ಮೆಂಟ್ ಪ್ಲಾನ್ ಏನು ಮಾಡ್ತೀರಾ ಮುಂದೆ, ಲೀಗಲ್ ಪ್ರೊಟೆಕ್ಷನ್ ಏನೇನು ಕೊಟ್ಟಿದ್ದೀರಾ ಅಂತ ಒಂದು ಪ್ಲಾನ್ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಯುನೆಸ್ಕೋ ಸೈಡಿಂದ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಒಂದು ಇಂಡಿಪೆಂಡೆಂಟ್ ಅಡ್ವೈಸರಿ ಬಾಡಿ ಇರುತ್ತೆ, ಇದೇನು ಮಾಡುತ್ತೆ, ನಾಮಿನೇಷನ್ನ ಎವ್ಯಾಲ್ಯೂಯೇಟ್ ಮಾಡುತ್ತೆ. ಸೊ ಇದರಲ್ಲಿ ICOMS ಅಂತ ಇರುತ್ತೆ, ಅದೇನು ಮಾಡುತ್ತೆ, ಕಲ್ಚರಲ್ ಸೈಟ್ಸ್ನ ಚೆಕ್ ಮಾಡುತ್ತೆ, IUCN ನ್ಯಾಚುರಲ್ ಸೈಟ್ಸ್ನ, ICCROM ಕನ್ಸರ್ವೇಷನ್ ಅಡ್ವೈಸ್ ಕೊಡುತ್ತೆ. ನೆಕ್ಸ್ಟ್ ವರ್ಲ್ಡ್ ಹೆರಿಟೇಜ್ ಕಮಿಟಿ ಡಿಸಿಷನ್. ಇದಾದಮೇಲೆ ವರ್ಲ್ಡ್ ಹೆರಿಟೇಜ್ ಕಮಿಟಿ ಡಿಸಿಷನ್ಗೆ ಹೋಗುತ್ತೆ. ಆ ಕಮಿಟಿ ಡಿಸಿಷನ್ ಹೆಂಗಂದರೆ 21 ಮೆಂಬರ್ ಕಮಿಟಿ ಇರುತ್ತೆ. ಅವ್ರೇನು ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಇಟ್ ಮೇ ಇದರ್ ಇನ್ಸ್ಕ್ರೈಬ್ ಮಾಡ್ಬೋದು, ರೆಫರ್ ಮಾಡ್ಬೋದು, ಡಿಫರ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಫೈನಲಿ ಒನ್ಸ್ ಏನಾದರೂ ಅವ್ರು ಇನ್ಸ್ಕ್ರೈಬ್ ಮಾಡಿದ್ರಂದರೆ, ಇಫ್ ಅಪ್ರೂವ್ ಮಾಡಿದ್ರಂದರೆ ದ ಸೈಟ್ ಈಸ್ ಆ್ಯಡೆಡ್ ಟು ದ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಆ್ಯಂಡ್ ರಿಸೀವ್ಸ್ ಇಂಟರ್ನ್ಯಾಷನಲ್ ರಿಕಗ್ನಿಷನ್ ಆ್ಯಂಡ್ ಕನ್ಸರ್ವೇಷನ್ ಸಪೋರ್ಟ್ಸ್. ಇದು ಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ಸ್. ಇದೇ ಥರ ಇನ್ನೊಂದು ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್ ಅಂತ ಕೂಡ ಇರುತ್ತೆ. ಇಂಟ್ಯಾಂಜಿಬಲ್ ಅಂದರೆ ಯಾವುದನ್ನು ನೀವು ನೋಡಬಹುದು, ಫೀಲ್ ಮಾಡಬಹುದು, ಅದು ಇಂಟ್ಯಾಂಜಿಬಲ್. ಫಾರ್ ಎಕ್ಸಾಂಪಲ್ ದೀಪಾವಳಿ ಫೆಸ್ಟಿವಲ್ನ ರೀಸೆಂಟಾಗಿ ಆ್ಯಡ್ ಮಾಡಲಾಯಿತು, ಗರ್ಬಾ ಡ್ಯಾನ್ಸ್ನ ಕೂಡ ಆ್ಯಡ್ ಮಾಡಲಾಗಿದೆ. ಸೊ ದೋಸ್ ಆರ್ ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಂತಂದರೆ ಸ್ಕಲ್ಪ್ಚರ್ಸ್ ಆಗಲಿ, ಮಾನ್ಯುಮೆಂಟ್ಸ್ ಆಗಲಿ, ಟೆಂಪಲ್ಸ್ ಆಗಲಿ, ಅದು ಓಕೆನಾ. ಸೊ ನೆಕ್ಸ್ಟ್ ಆಲ್ 45 ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ನೆಕ್ಸ್ಟ್ ಸೊ ಇದರಿಂದ ಏನಪ್ಪ ಅಂತಂದರೆ ಒಂದು ಪ್ಲೇಸ್ನ ಇನ್ಕ್ಲೂಡ್ ಮಾಡ್ಬೇಕಂದ್ರೆ ಇಟ್ ಮಸ್ಟ್ ಪೊಸೆಸ್ ಔಟ್ಸ್ಟ್ಯಾಂಡಿಂಗ್ ಯೂನಿವರ್ಸಲ್ ವ್ಯಾಲ್ಯೂ and meet at least one of the 10 UNESCO criteria and satisfy authenticity, integrity and also have long term protection and management. ಎಲ್ಲದನ್ನು ಕೂಡ ಫಾಲೋ ಮಾಡಿದರೆ ಓನ್ಲಿ ದೆನ್ ಇಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಓಕೆ, ಸೊ ಪ್ರಿಲಿಮ್ಸ್ಗೆ ಕ್ವಿಕ್ ಫ್ಯಾಕ್ಟ್ಸ್ ಅಂದರೆ ಕನ್ವೆನ್ಷನ್ ಯಾವಾಗ ಇನ್ಕ್ಲೂಡ್ ಮಾಡಿದ್ರು ಅಂದರೆ 1972 ಅಲ್ಲಿ, ಇಂಡಿಯಾ 1977 ರ್ಯಾಟಿಫೈ ಮಾಡ್ತು. ವರ್ಲ್ಡ್ ಹೆರಿಟೇಜ್ ಕಮಿಟಿಲಿ 21 ಮೆಂಬರ್ ಸ್ಟೇಟ್ಸ್ ಇದೆ. ಟೋಟಲ್ ಇಂಡಿಯಾದಲ್ಲಿರುವಂಥ ಸೈಟ್ಸ್ 47, ನ್ಯಾಚುರಲ್ 37, ಕಲ್ಚರಲ್ 37, ನ್ಯಾಚುರಲ್ 7, ಕಲ್ಚರಲ್ 37, ಮಿಕ್ಸಸ್ ಸೈಟ್ 1. ಲೇಟೆಸ್ಟ್ ಸಾರನಾಥ್, ಫಸ್ಟ್ ಇನ್ಸ್ಕ್ರೈಬ್ಡ್ ಅಜಂತಾ, ಎಲ್ಲೋರಾ, ಆಗ್ರಾ ಆ್ಯಂಡ್ ತಾಜ್ ಮಹಲ್. ಓಕೆ, ಸೊ ಇದು ದ ಸೆಕೆಂಡ್ ಆರ್ಟಿಕಲ್. ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇಂಪಾರ್ಟೆಂಟ್ ಫ್ರಮ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆರ್ಟಿಕಲ್, ಥರ್ಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ
AI's next test, reaching India's informal women sector or women worker. ಇದೇನು ಮಾತಾಡ್ತಿದೆ ಅಂತಂದರೆ ಇಂಡಿಯಾದಲ್ಲಿ AI ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇದೆ, ಬಟ್ ಈಸ್ ಇಟ್ ರಿಯಲಿ ರೀಚಿಂಗ್ ವಿಮೆನ್ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಎಡಿಟೋರಲ್ಲಿ ಏನು ಡಿಸ್ಕಸ್ ಮಾಡ್ತಾರೆ ಅಂದರೆ ಇಂಡಿಯಾಸ್ ಜರ್ನಿ ಟು ವಿಕಸಿತ್ ಭಾರತ್ ಬೈ 2047 ಡಿಪೆಂಡ್ಸ್ ಆನ್ ವೆದರ್ ಪ್ರೊಡಕ್ಟಿವಿಟಿ ಗೇನ್ಸ್ ಫ್ರಮ್ AI ಆರ್ ಬ್ರಾಡ್ಲಿ ಶೇರ್ಡ್ ಎಸ್ಪೆಷಲಿ ವಿತ್ ದೋಸ್ ಆಲ್ರೆಡಿ ಅಂಡರ್ ಸರ್ವ್ಡ್. ಅಂದರೆ AI ಏನೇನು ಗೇನ್ ಆಗುತ್ತೆ ಆ ಗೇನ್ಸ್ನ ಓನ್ಲಿ ಕೆಲವೊಂದು ಸೆಕ್ಟರ್ಸಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೋ ಅಥವಾ ಎಲ್ಲರಿಗೂ ಕೂಡ ಡಿಸ್ಪರ್ಸ್ ಆಗುತ್ತೋ ಅಂತ ಕ್ವಶನ್ಸ್ ಕೇಳ್ತಿದ್ದಾರೆ. ಅದರಲ್ಲೂ ಕೂಡ ಡಿಸ್ಪರ್ಸ್ ಆಗ್ತಿರೋದು ಆಲ್ರೆಡಿ ಅಂಡರ್ ಸರ್ವ್ಡ್, ಫಾರ್ ಎಕ್ಸಾಂಪಲ್ ವಿಮೆನ್, ಎಸ್ಪೆಷಲಿ ವಿಮೆನ್ ಇನ್ ಇನ್ಫಾರ್ಮಲ್ ಸೆಕ್ಟರ್ಸ್ ಅವರಿಗೆ ರೀಚ್ ಆಗುತ್ತೋ ಇಲ್ವೋ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ವೆರಿ ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಅಂತ ಹೇಳ್ಬೋದು, ಎಡಿಟೋರಿಯಲ್ ಅಂತ ಹೇಳ್ಬೋದು. ಡಿಸ್ಕಸ್ ಮಾಡೋಣ. ಸೊ AI ಏನು ಮಾಡ್ತಿದೆ ಇಂಡಿಯಾದಲ್ಲಿ? ಇಟ್ ಈಸ್ ರೀಶೇಪಿಂಗ್ ಅಗ್ರಿಕಲ್ಚರ್, ಲಾಜಿಸ್ಟಿಕ್ಸ್, ಹೆಲ್ತ್ ಕೇರ್, ಫೈನಾನ್ಷಿಯಲ್ ಸರ್ವಿಸ್ ಎಕ್ಸೆಟ್ರಾ ಎಲ್ಲದನ್ನು ಕೂಡ ರೀಶೇಪ್ ಮಾಡ್ತಾ ಇದೆ. The choices we make in data, design and language will decide does AI deepen the inequality or expand the opportunity. That is the basic question here. So ಏನೇನು ಡಾಟಾ ಡಿಸೈನ್ ಮಾಡ್ತೀವಿ ಅದು ಇನ್ಇಕ್ವಾಲಿಟಿನ ಕಡಿಮೆ ಮಾಡುತ್ತೋ ಅಥವಾ ಜಾಸ್ತಿ ಮಾಡುತ್ತೋ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಒಂದು ಡಾಟಾ ಏನಪ್ಪ ಅಂತಂದರೆ ಅಬೌಟ್ 82% ಆಫ್ ದ ವರ್ಕಿಂಗ್ ವಿಮೆನ್ ಇನ್ ಇಂಡಿಯಾ ಆರ್ ಇನ್ ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್. ವೆರಿ ಇಂಪಾರ್ಟೆಂಟ್. ಟೋಟಲ್ 100% ವರ್ಕಿಂಗ್ ವಿಮೆನ್ ಇದ್ದರೆ ಅದರಲ್ಲಿ 82% ಎಲ್ಲಿದ್ದಾರೆ? ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟಲ್ಲಿದ್ದಾರೆ, ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇನ್ 2018. ಸೊ ಈ ಆರ್ಟಿಕಲ್ನ ಬರೆದಿದ್ದರು ಎಸ್ ಕೃಷ್ಣನ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್, ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್, ಆ್ಯಂಡ್ ಶೋಕೋ ಇಶಿಕಾವಾ, ಕಂಟ್ರಿ ರೆಪ್ರೆಸೆಂಟೇಟಿವ್ UN ವಿಮೆನ್ ಇಂಡಿಯಾ. ಸೊ ಕೀ ಇನ್ಸೈಟ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರೊಡಕ್ಟಿವಿಟಿ ಗೇನ್ಸ್ ಫ್ರಮ್ AI ರೀಚ್ ವಿಮೆನ್ ಓನ್ಲಿ ವೆನ್ ದ ಟೂಲ್ಸ್ ಕನ್ಸಿಡರ್ ಲ್ಯಾಂಗ್ವೇಜ್, ಮೊಬಿಲಿಟಿ ಆ್ಯಂಡ್ ಆಕ್ಸೆಸ್ ಕನ್ಸ್ಟ್ರೇಂಟ್ಸ್ ಆ್ಯಂಡ್ ರಿಯಲ್ ಲೈಫ್ ಕಂಟೆಕ್ಸ್ಟ್. ಓಕೆನಾ? ಸೊ ನಾವು AIನ ಟ್ರೈನ್ ಮಾಡ್ತೀವಿ ಯಾವುದ್ರ ಮೇಲೆ? ಡಾಟಾ, ಲ್ಯಾಂಗ್ವೇಜ್ ಎಕ್ಸೆಟ್ರಾ ಯೂಸ್ ಮಾಡೋದು ಟ್ರೈನ್ ಮಾಡಿ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ಸ್ ಎಕ್ಸೆಟ್ರಾ AI ಮಾಡಲ್ಸ್ ತೊಗೊಂಬರ್ತೀವಿ. ಸೊ ಇಲ್ಲಿ ಟ್ರೈನ್ ಮಾಡೋಂಥ ಡಾಟಾ ಹೆಂಗಿರ್ಬೇಕಂತಂದರೆ ಇಟ್ ಶುಡ್ ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್, ಮೊಬಿಲಿಟಿ ಮತ್ತು ಆಕ್ಸೆಸ್ ಕನ್ಸ್ಟ್ರೇಂಟ್ಸ್ ಆ್ಯಂಡ್ ಆಲ್ಸೋ ರಿಯಲ್ ಲೈಫ್ ಕಂಟೆಕ್ಸ್ಟ್. ಸೊ ವಿಮೆನ್ ರಿಯಲ್ ಲೈಫಲ್ಲಿ ಏನೇನು ತೊಂದರೆಗೆ ಹೋಗ್ತಾ ಇದ್ದಾರೆ, ಏನೇನು ಇಶ್ಯೂಸ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲದನ್ನು ಕನ್ಸಿಡರ್ ಮಾಡಿ ಡೇಟಾನ ಫೀಲ್ಡ್ ಮಾಡಬೇಕು. ಆ ಡೇಟಾ ಮೇಲೆ ಟ್ರೈನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ 3 ಫೋಕಸ್ ಏರಿಯಾ ಹೇಳ್ತಾ ಇದ್ದಾರೆ. ಯಾವುದು? AI ಫಾರ್ ಅಗ್ರಿಕಲ್ಚರ್, AI ಫಾರ್ ಆಲ್ ಇನ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಗವರ್ನೆನ್ಸ್ ವಿತ್ ಜೆಂಡರ್ ಲೆನ್ಸ್. ವೆರಿ ಇಂಪಾರ್ಟೆಂಟ್. ಸೊ AI ಟೂಲ್ಸ್ ಇನ್ ಅಗ್ರಿಕಲ್ಚರ್ ಏನು ಕನ್ಸಿಡರ್ ಮಾಡಬೇಕಂದ್ರೆ ವಿಮೆನ್ಸ್ ರೋಲ್ ಆ್ಯಂಡ್ ಲ್ಯಾಂಡ್ ಆಕ್ಸೆಸ್ ಪ್ಯಾಟರ್ನ್ಸ್, ಮೊಬಿಲಿಟಿ ಕನ್ಸ್ಟ್ರೇಂಟ್ಸ್ ಆ್ಯಂಡ್ ಮೀನಿಂಗ್ಫುಲ್ ಎಂಗೇಜ್ಮೆಂಟ್ ಎಲ್ಲದನ್ನು ಕನ್ಸಿಡರ್ ಮಾಡಬೇಕು. ಆ್ಯಂಡ್ AI ಕ್ಯಾನ್ ಎಂಪವರ್ ವಿಮೆನ್ ಇನ್ ಇನ್ಫಾರ್ಮಲ್ ಸೆಕ್ಟರ್ಸ್ ಇಫ್ ಇಟ್ ಕ್ಯಾನ್ ಅಡ್ರೆಸ್ ದ ಬ್ಯಾರಿಯರ್ಸ್ ಆಫ್ ಆಕ್ಸೆಸ್, ಲ್ಯಾಂಗ್ವೇಜ್, ಸೇಫ್ಟಿ ಆ್ಯಂಡ್ ಕೆಪಬಿಲಿಟಿ, ಮೆಜರ್ಮೆಂಟ್ ಆ್ಯಂಡ್ ಬಜೆಟಿಂಗ್. ಇದೆಲ್ಲ ಇಶ್ಯೂಸ್ನ ಅಡ್ರೆಸ್ ಮಾಡಿದರೆ ಓನ್ಲಿ AI ಫಾರ್ ಆಲ್ನ ಅಚೀವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ಸೊ ಇದನ್ನು ಅಚೀವ್ ಮಾಡ್ಬೇಕಂತಂದರೆ ಏನು ಬೇಕಂತಂದರೆ ಜೆಂಡರ್ ರೆಸ್ಪಾನ್ಸಿವ್ ಡಿಸೈನ್ ಇರಬೇಕು, ಟೆಸ್ಟಿಂಗ್ ಆ್ಯಂಡ್ ಓವರ್ಸೆಟ್ ಇರಬೇಕು. ಓನ್ಲಿ ದೆನ್ ಯು ಕ್ಯಾನ್ ಅಚೀವ್ ದಿಸ್. ಇಲ್ಲ ಅಂತಂದರೆ ಏನಾಗುತ್ತೆ? AI ರಿಸ್ಕ್ಸ್ ಆ್ಯಂಪ್ಲಿಫೈಯಿಂಗ್ ದ ಸ್ಟೀರಿಯೋಟೈಪ್ಸ್, ಡಿಸ್ಕ್ರಿಮಿನೇಷನ್ ಆ್ಯಂಡ್ ಡಿಜಿಟಲ್ ವೈಲೆನ್ಸ್. ಓಕೆ, ಅದನ್ನ ಟ್ರೈನ್ ಮಾಡಿದರೆ ಇನ್ಇಕ್ವಾಲಿಟಿ ಕಡಿಮೆ ಆಗುತ್ತೆ, ಅದರ ಬೇಸಿಸ್ ಮೇಲೆ ಟ್ರೈನ್ ಮಾಡಲಿಲ್ಲ ಅಂದರೆ ಇನ್ಇಕ್ವಾಲಿಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದ ಟ್ರಸ್ಟ್, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ರೀಡ್ರೆಸಲ್ ಮೆಕ್ಯಾನಿಸಮ್ಸ್ ಮಸ್ಟ್ ಬಿ ಆಕ್ಸೆಸಿಬಲ್ ಇನ್ ರೀಜನಲ್ ಲ್ಯಾಂಗ್ವೇಜಸಲ್ಲಿ ಇದ್ದರೆ ಅಷ್ಟೇ ಇಂಡಿಯನ್ ವಿಮೆನ್ ಇನ್ ಇನ್ಫಾರ್ಮಲ್ ಸೆಕ್ಟರ್ಸ್ಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದೆನ್ ಸೊ ಗವರ್ನೆನ್ಸ್ ಪ್ರಯಾರಿಟೀಸ್ ಯಾವ ಥರ ಇರಬೇಕಂತಂದರೆ ಒಂದು ಜೆಂಡರ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಅಂದರೆ ಆಪರೇಷನಲೈಸ್ ಫೇರ್ನೆಸ್ ಆ್ಯಂಡ್ ಈಕ್ವಿಟಿ ಪ್ರಿನ್ಸಿಪಲ್ಸ್ ಇನ್ AI ಸಿಸ್ಟಮ್ಸ್. ಔಟ್ಕಮ್ ಟೆಸ್ಟ್ ಇರಬೇಕು. ಅಂದರೆ ಬೈ ಸೆಕ್ಸ್, ಬೈ ಲೊಕೇಶನ್, ಬೈ ಕಾಸ್ಟ್, ಬೈ ಡಿಸಬಿಲಿಟಿ, ವರ್ಕ್ ಸ್ಟೇಟಸ್, ಇದರಿಂದ ಔಟ್ಕಮ್ನ ಟೆಸ್ಟ್ ಮಾಡಬೇಕು. ಆವಾಗ ವಿಲ್ ಗೆಟ್ ರಿಡ್ರೆಸಲ್ ಮೆಕ್ಯಾನಿಸಮ್ಸ್ ಆರ್ ಆಕ್ಸೆಸಿಬಲ್ ಇನ್ ರೀಜನಲ್ ಲ್ಯಾಂಗ್ವೇಜಸ್ ಕೂಡ ಕೊಡಬೇಕು. ದೆನ್ ಬಜೆಟಿಂಗ್ ಯಾವ ಥರ ಇರಬೇಕಂದ್ರೆ ಜೆಂಡರ್ ರೆಸ್ಪಾನ್ಸಿವ್ ಬಜೆಟಿಂಗ್ ಇರಬೇಕು. ಅಂದರೆ ಪ್ರಾಕ್ಟಿಕಲ್ ಟೆಸ್ಟ್ ಫಾರ್ AI ಡಿಸಿಷನ್ಸ್ ಆನ್ ಸ್ಪೆಂಡ್ ಆರ್ ದ ಔಟ್ಕಮ್ಸ್ ಮೇಜರ್ಡ್, ಈಸ್ ಬಜೆಟ್ ಲಿಂಕ್ ಟು ಕರೆಕ್ಟಿವ್ ಆ್ಯಕ್ಷನ್. ಈ ಥರ ಕ್ವಶನ್ಸ್ ಎಲ್ಲ ಅಡ್ರೆಸ್ ಮಾಡಲೇಬೇಕಾಗುತ್ತೆ. ಆವಾಗಲೇ ವಿಲ್ ಬಿ ಏಬಲ್ ಟು ಅಚೀವ್ AI ಫಾರ್ ಆಲ್ ಅಂತ. ದೆನ್ ಅಗ್ರಿಕಲ್ಚರ್ ಆ್ಯಂಡ್ ಇನ್ಫಾರ್ಮಲ್ ಸೆಕ್ಟರ್ಸಲ್ಲಿ ಪ್ರಾಮಿಸ್ ಏನಿದೆ ಅಂತಂದರೆ ಪ್ರಿಸಿಷನ್ ಅಗ್ರಿಕಲ್ಚರ್, ರಿಯಲ್ ಟೈಮ್ ಅಡ್ವೈಸರಿ, ಕ್ರಾಪ್ ಹೆಲ್ತ್, ಇನ್ಪುಟ್ ಆಪ್ಟಿಮೈಸೇಷನ್, ಮಾರ್ಕೆಟ್ ಆಕ್ಸೆಸ್ ಇದೆಲ್ಲದನ್ನು ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಓಕೆ, ಎಲ್ಲದನ್ನು ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಇದರಲ್ಲಿ 76.9% ಆಫ್ ದ ರೂರಲ್ ವಿಮೆನ್ ಆರ್ ಎಂಗೇಜ್ ಇನ್ ಅಗ್ರಿಕಲ್ಚರ್. ಸೊ ಮೇಜರ್ ಚಂಕ್ ಆಫ್ ದಿ ವರ್ಕ್ ಫೋರ್ಸ್ ಏನಿದೆ ವಿಮೆನ್ ಇದೆ. ಆ್ಯಂಡ್ 1% ಆಫ್ ದ ವಿಮೆನ್ ಯೂಸರ್ಸ್ ರಿಪೋರ್ಟೆಡ್ ಇಂಪ್ರೂವ್ಡ್ ಕ್ವಾಲಿಟಿ ಆಫ್ ಲೈಫ್ ವಿತಿನ್ 45 days, ಹೈಯರ್ ಎಂಗೇಜ್ಮೆಂಟ್ ಇನ್ ದ ಮೇಲ್ ಯೂಸರ್ಸ್ ಯೂಸಿಂಗ್ AI ಇನ್ ಅಗ್ರಿಕಲ್ಚರ್, ಎಸ್ಪೆಷಲಿ ಇನ್ಫಾರ್ಮಲ್ ವರ್ಕಲ್ಲಿ. ಬಟ್ ಚಾಲೆಂಜಸ್ ಏನಪ್ಪ ಅಂತಂದರೆ ವಿಮೆನ್ ರಿಮೇನ್ ಪ್ರೈಮರಿ ಯೂಸರ್ಸ್ ಬಟ್ ಆಫನ್ ಇನ್ವಿಸಿಬಲ್ ಇನ್ ಡಾಟಾ ಆ್ಯಂಡ್ ಡಿಸೈನ್. There is a risk of bias, stereotyping and exclusion in AI adoption.
ನೀಡ್ ಫಾರ್ ಸೇಫ್ಟಿ ಫ್ರಮ್ ಡಿಜಿಟಲ್ ವೈಲೆನ್ಸ್ ಆ್ಯಂಡ್ ಹರಾಸ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ವಿಮೆನ್ಗೆ ಫೋನ್ ಆಕ್ಸೆಸಿಬಿಲಿಟಿ ಕೊಟ್ಟಿದ್ದೀರಾ, ಡಾಟಾ ಪ್ರೈವಸಿ ಬಗ್ಗೆ ಎಲ್ಲ ಕೊಟ್ಟಿದ್ದೀರಾ, ಬಟ್ ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಲ್ಲ ಅಂತಂದರೆ ದೇ ಆರ್ ಮೋರ್ ಪ್ರೋನ್ ಟು ಡಿಜಿಟಲ್ ವೈಲೆನ್ಸ್ ಮತ್ತು ಹರಾಸ್ಮೆಂಟ್ಗೆ ಮೋರ್ ಪ್ರೋನ್ ಆಗಿರ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಏನು, AI ಫಾರ್ ಆಲ್. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ದೇ ಆರ್ ಫೋಕಸಿಂಗ್ ಆನ್ ಎಂಪವರಿಂಗ್ ವಿಮೆನ್ ಇನ್ ಇನ್ಫಾರ್ಮಲ್ ಸೆಕ್ಟರ್ಸ್. ಇದರಲ್ಲಿ ಏನು ಮಾಡಬೇಕು, ಫಸ್ಟು ಇನ್ಫ್ರಾಸ್ಟ್ರಕ್ಚರ್, ಯಾವ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು. ದೆನ್ ಆಕ್ಸೆಸ್ ಟು ಟೂಲ್ಸ್ ಈಸ್ ವೆರಿ ನೆಸೆಸರಿ ಬಟ್ ಇಟ್ ಈಸ್ ನಾಟ್ ಸಫಿಷಿಯೆಂಟ್. ದೆನ್ ಕೆಪಾಸಿಟಿ ಆ್ಯಂಡ್ ಲಿಟ್ರಸಿನ ಇಂಪ್ರೂವ್ ಮಾಡೋಕ್ಕಾಗುತ್ತೆ, ಅಂದರೆ ಟ್ರೈನಿಂಗ್ ಅರೌಂಡ್ ದ ಟೈಮ್ ಕನ್ಸ್ಟೆಂಟ್ಸ್, ಲಿಟ್ರಸಿ, ಲೈವ್ಲಿಹುಡ್ ಕಂಟೆಕ್ಸ್ ಎಲ್ಲದನ್ನು ಕೂಡ ಇಂಪ್ರೂವ್ ಮಾಡೋಕ್ಕಾಗುತ್ತೆ. ದೆನ್ ಎಂಬೆಡೆಡ್ AI ಏನು ಮಾಡೋಕ್ಕಂದರೆ ಲೈವ್ಲಿಹುಡ್ ಮಿಷನ್ಸ್ ಆಗಲಿ, ಸಚ್ ಆಸ್ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಆಗಲಿ, ನ್ಯಾಷನಲ್ ಅರ್ಬನ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಆಗಲಿ, ಸ್ಕಿಲ್ ಇಂಡಿಯಾ ಆಗಲಿ, ಮಿಷನ್ ಶಕ್ತಿ ಆಗಲಿ, ಎಲ್ಲದರಲ್ಲೂ ಕೂಡ AI ಇಂಬೆಡ್ ಮಾಡಬೇಕಾಗುತ್ತೆ. ಆ್ಯಂಡ್ ವಿತ್ ಟ್ರಸ್ಟೆಡ್ ಕಮ್ಯುನಿಟಿ ಇನ್ಫ್ರಾಸ್ಟ್ರಕ್ಚರ್ ಮೇಜರ್ ವಾಟ್ ಮ್ಯಾಟರ್ಸ್. ಏನಂತಂದರೆ ಇದೆಲ್ಲದನ್ನು ಮಾಡಿದ ಮೇಲೆ ಇದರ ಔಟ್ಕಮ್ ಏನಿದೆ, ಇದರ ಮೇಜರ್ಸ್ ಅಥವಾ ಏನು ಸಕ್ಸಸ್ ಇದೆ ಅನ್ನೋದನ್ನು ಕಂಟಿನ್ಯೂಸ್ ಆಗಿ ಮೇಜರ್ ಮಾಡಬೇಕು. ಸೊ ಸಕ್ಸಸ್ ಏನಪ್ಪ ಇದರಲ್ಲಿ ಅಂದರೆ ವಿಮೆನ್ಸ್ ಆಕ್ಸೆಸ್ ಟು ಟೂಲ್ಸ್, ಮೀನಿಂಗ್ಫುಲ್ ಆ್ಯಂಡ್ ಪ್ರೊಡಕ್ಟಿವ್ ಯೂಸ್ ಆಫ್ ಅಪರ್ಚುನಿಟೀಸ್ ಕ್ರಿಯೇಟೆಡ್. ಇದೆಲ್ಲ ಬರ್ತಿದೆಯಲ್ವ ಅಂತ ನೋಡೋಕ್ಕಾಗುತ್ತೆ. ಇದೆಲ್ಲ ಬಂದರೆ ಅಷ್ಟು ಸಕ್ಸಸ್ ಅಚೀವ್ ಆಗಿದೆ ಅಂತ ಅರ್ಥ. ಸೊ ಆರ್ಟಿಕಲಲ್ಲಿ ದೇ ಆರ್ ರೈಸಿಂಗ್ 4 ಕ್ರಿಟಿಕಲ್ ಕ್ವಶನ್ಸ್. ಯಾವುದಪ್ಪ 4 ಕ್ರಿಟಿಕಲ್ ಕ್ವಶನ್ಸ್ ಅಂದರೆ ಅಕ್ಸೆಸ್, ಆರ್ ದ ಟೂಲ್ಸ್ ಆ್ಯಂಡ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಕ್ಸೆಸಿಬಲ್ ಟು ವಿಮೆನ್? ಲ್ಯಾಂಗ್ವೇಜ್, ಆರ್ ದೇ ಲೋಕಲ್ ಲ್ಯಾಂಗ್ವೇಜಸ್? 3 ಏನಂದರೆ ಸೇಫ್ಟಿ ಆ್ಯಂಡ್ ಕೆಪಬಿಲಿಟಿ, ಡೂ ದೇ ಎನ್ಶೂರ್ ಸೇಫ್ಟಿ, ಬಿಲ್ಡ್ ಸ್ಕಿಲ್ಸ್ ಆ್ಯಂಡ್ ಕಾನ್ಫಿಡೆನ್ಸ್? ಫೈನಲಿ ಮೆಜರ್ಮೆಂಟ್ ಆ್ಯಂಡ್ ಬಜೆಟ್, ಆರ್ ದ ಔಟ್ಕಮ್ಸ್ ಮೆಜರ್ಡ್ ಆ್ಯಂಡ್ ಬಜೆಟ್ಸ್ ಟೈಡ್ ಟು ದ ಕರೆಕ್ಟಿವ್ ಆ್ಯಕ್ಷನ್ಸ್? ಇದೆಲ್ಲದನ್ನು ಮಾಡಿದರೆ ವಿಲ್ ಬಿ ಏಬಲ್ ಟು ಅಚೀವ್ AI ಫಾರ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಜೊತೆಗೆ ಕೆಲವೊಂದು ಸೇಫ್ಟಿ ಮೇಜರ್ಸ್ ಕೂಡ ಹೇಳ್ತಾ ಇದ್ದಾರೆ. ಏನಂತಂದರೆ ಡಿಜಿಟಲ್ ಸೇಫ್ಟಿ ಈಸ್ ಅ ಪ್ರೀ ಕಂಡೀಷನ್ ಫಾರ್ ಎಕನಾಮಿಕ್ ಪಾರ್ಟಿಸಿಪೇಷನ್. ಸೊ ಡಿಜಿಟಲ್ ಸೇಫ್ಟಿ ಇದ್ದರಷ್ಟೇ ವಿಮೆನ್ ವಿಲ್ ಬಿ ಮೋರ್ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ಎಕನಾಮಿ ಅಂತ ಹೇಳ್ತಾ ಇದ್ದಾರೆ. ಡೀಪ್ ಫೇಕ್ಸ್, ಆನ್ಲೈನ್ ಹರಾಸ್ಮೆಂಟ್, ನಾನ್ ಕನ್ಸೆನ್ಚುವಲ್ ಇಮೇಜರಿ ಆ್ಯಂಡ್ ಅದರ್ ಚಿಲ್ಲಿಂಗ್ ಎಫೆಕ್ಟ್ಸ್ ಆನ್ ವಿಮೆನ್ನ ಅಡ್ರೆಸ್ ಮಾಡಬೇಕಾಗಿದೆ ನಾವು. ಆ್ಯಂಡ್ ಲೀಗಲ್ ಆ್ಯಂಡ್ ಪಾಲಿಸಿ ಸೇಫ್ಗಾರ್ಡ್ಸ್ ಅಂದರೆ IT ಅಮೆಂಡ್ಮೆಂಟ್ ರೂಲ್ಸ್ ಆಫ್ 2021 ಪ್ರಕಾರ ಮೇಟ್ ಹ್ಯಾಸ್ ಪ್ರಪೋಸ್ಡ್ ಟು ಲೇಬಲ್ AI ಜನರೇಟೆಡ್ ಕಂಟೆಂಟ್. ಓಕೆ, AI ಜನರೇಟೆಡ್ ಕಂಟೆಂಟ್ ಹೌದು ಅಲ್ಲ ಅದನ್ನು ವಿಡಿಯೋ ಅಥವಾ ಇಮೇಜ್ ಮೇಲೇ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಪ್ರೊಟೆಕ್ಷನ್ ಇನ್ ರೀಜನಲ್ ಲ್ಯಾಂಗ್ವೇಜಸ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ವಿಮೆನ್ ಸಸ್ಟೈನ್ಡ್ ಡಿಜಿಟಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಸೊ ರೋಡ್ ಫಾರ್ ವಿಕಸಿತ್ ಭಾರತ್ ಹೆಂಗೆ ರೀಚ್ ಮಾಡ್ತೀವಿ ಅಂತಂದರೆ ಮೇಜರಿಂಗ್ ದ AI ಸಕ್ಸಸ್ ನಾಟ್ ಬೈ ಅಗ್ರಿಗೇಟ್ ಇಂಡಿಕೇಟರ್ಸ್ ಬಟ್ ವೆದರ್ ವಿಮೆನ್ ಇನ್ ಇನ್ಫಾರ್ಮಲ್ ವರ್ಕರ್ಸ್ ಹ್ಯಾವ್ ಗೇನ್ಡ್ ಮೀನಿಂಗ್ಫುಲ್ ಪ್ರೊಡಕ್ಟಿವ್ ಆಕ್ಸೆಸ್ ಟು ಟೂಲ್ಸ್ ಆ್ಯಂಡ್ ಅಪರ್ಚುನಿಟಿ ಆರ್ ನಾಟ್ ಅಂತ. ಸೊ ವಿಕಸಿತ್ ಭಾರತ್ ಯಾವಾಗ ಆಗುತ್ತೆ ಅಂದರೆ ಜಸ್ಟ್ ಅಗ್ರಿಗೇಟ್ ಇಂಡಿಕೇಟರ್ಸ್ ಓವರಾಲ್ ಆಗಿ ಯಾರಿಗೆ ಹೆಲ್ಪ್ ಆಗಿದೆ ಅನ್ನೋದು ನೋಡೋದಲ್ಲ, ಬಟ್ ವಿಮೆನ್ ಇನ್ ಇನ್ಫಾರ್ಮಲ್ ವರ್ಕರ್ಸ್ಗೆ ರೀಚ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಮೇಜರ್ ಮಾಡಿದಾಗ ಅಷ್ಟೇ ವಿಕಸಿತ್ ಭಾರತ್ನ ಅಚೀವ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಓಕೆ, ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಲೇ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಮೇಜರ್ಲಿ ಪ್ರಿಲಿಮ್ಸ್ ರಿಲೇಟೆಡ್ ಇದೆ. ಇದು ಪ್ರಾಕ್ಸಿಸ್ ಮಿಷನ್ ಅಂತ. ಏನಿದು ಪ್ರಾಕ್ಸಿಸ್ ಮಿಷನ್ ಅಂದರೆ ಎಕ್ಸ್ಪ್ಲೋರಿಂಗ್ ದ ರಿಂಗ್ಸ್ ಲೈಕ್ ನೆವರ್ ಬಿಫೋರ್. ಏನಂದರೆ ನಾಸಾ ಹ್ಯಾಸ್ ಜಸ್ಟ್ ಸೆಲೆಕ್ಟೆಡ್ ಅ ಮಿಷನ್ ಕಾನ್ಸೆಪ್ಟ್ ಕಾಲ್ಡ್ ಪ್ರಾಕ್ಸಿಸ್ ಫಾರ್ ಇನ್ನೋವೇಟಿವ್ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ 2026 ಫೇಸ್ 1 ಫಂಡಿಂಗ್ ಅಂತ. ಪ್ರಾಕ್ಸಿಸ್ ಮಿಷನ್ ಏನಂತಂದರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಪ್ಲಾನೆಟರಿ ರಿಂಗ್ಸ್ ಆಟೋನಮಸ್ ಎಕ್ಸ್ಪ್ಲೋರೇಷನ್ ವಿತ್ ಇನ್ ಸಿತು ಸ್ಯಾಂಪ್ಲಿಂಗ್ ಅಂತ. ಇಟ್ ಈಸ್ ಅ ಮಿಷನ್ ಕಾನ್ಸೆಪ್ಟ್ ಡೆವಲಪ್ಡ್ ಬೈ ನಾಸಾ. ಏನಪ್ಪ ಏಮಂತಂದರೆ ಟು ಕಲೆಕ್ಟ್ ಆ್ಯಂಡ್ ಸ್ಟಡಿ ರಿಂಗ್ ಪಾರ್ಟಿಕಲ್ಸ್ ಡೈರೆಕ್ಟ್ಲಿ ಫ್ರಮ್ ದ ಪ್ಲಾನೆಟರಿ ರಿಂಗ್ ಸಿಸ್ಟಮ್ಸ್. ಸೊ ಕೆಲವೊಂದು ಪ್ಲಾನೆಟ್ ಸರೌಂಡಿಂಗಲ್ಲಿ ರಿಂಗ್ಸ್ ಇರುತ್ತೆ, ಆ ರಿಂಗ್ಸಲ್ಲಿರುವಂಥ ಮಟೀರಿಯಲ್ನ ಕಲೆಕ್ಟ್ ಮಾಡುವಂಥ ಪ್ರಾಕ್ಸಿಸ್ ಪ್ರಾಜೆಕ್ಟ್ ಆಗಿದೆ. ಸೊ ಯಾವ ಪ್ಲಾನೆಟಲ್ಲಿದೆ ಅದು? ಸ್ಯಾಟರ್ನಲ್ಲಿ ಡೆನ್ಸ್ ರಿಂಗ್ ಇದೆ, ಯುರೇನಸಲ್ಲಿ ಟೆಟನಸ್ ರಿಂಗ್ ಇದೆ, ನೆಪ್ಚೂನಲ್ಲಿ ಟೆನಸ್ ರಿಂಗ್ ಇದೆ, ಚಿಕ್ಕ ರಿಂಗ್ ಇದೆ. ಜೊತೆಗೆ ರಿಂಗ್ಸ್ ಆಫ್ ಅದರ್ ಆಬ್ಜೆಕ್ಟ್ಸ್ ಸಚ್ ಆಸ್ ಸೆಂಟಾರಸ್, ಚಾರಿಕ್ಲೋ ಆ್ಯಂಡ್ ಚಿರಾನ್. ಓಕೆ, ಇದೆಲ್ಲದರಲ್ಲಿರುವಂಥ ಇಂಪಾರ್ಟೆಂಟ್ ರಿಂಗ್ಸಲ್ಲಿರುವಂಥ ಮಟೀರಿಯಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಲಾಂಚ್ ಮಾಡಿರುವಂಥ ಪ್ರಾಜೆಕ್ಟ್ ಯಾವುದಪ್ಪ ಅಂತಂದರೆ ದಟ್ ಈಸ್ ಪ್ರಾಕ್ಸಿಸ್ ಅಂತ. ಓಕೆ, ಸೊ ಕೀ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಇಟ್ ಈಸ್ ಅ ಬಯೋ ಇನ್ಸ್ಪೈರ್ಡ್ robotic explorer driven by artificial intelligence. ಇದೇ ಮಾಡುತ್ತೆ, ಇಟ್ ಇಸ್ ಕ್ಯಾಪೇಬಲ್ ಆಫ್ ಡೈರೆಕ್ಟ್ಲಿ ಸ್ಯಾಂಪ್ಲಿಂಗ್ ದ ಪಾರ್ಟಿಕಲ್ಸ್ ಇನ್ ದ ರಿಂಗ್ ಸಿಸ್ಟಮ್ಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಕಂಬೈನ್ಸ್ ರೋಬೋಟಿಕ್ ಆಟೋನಮಿ ಫಾರ್ ಕೊಲಿಷನ್ ಅವಾಯ್ಡೆನ್ಸ್, ಪ್ರಿಸಿಷನ್ ಸ್ಯಾಂಪ್ಲಿಂಗ್ ಆ್ಯಂಡ್ ಆನ್ಸೆಟ್ ಅನಲೈಸಿಸ್ ಎಲ್ಲ ಅಲ್ಲೇ ಮಾಡುತ್ತೆ. ಆ್ಯಂಡ್ ಟೆಕ್ನಾಲಜಿ ಇಸ್ ಇನ್ಸ್ಪೈರ್ಡ್ ಬೈ ದ ಸ್ಪೋರ್ಟ್ ಕ್ಯಾಸ್ಟಿಂಗ್ ಟು ಕ್ಯಾಪ್ಚರ್ ಫ್ಲೀ ಫ್ಲೋಟಿಂಗ್ ಪಾರ್ಟಿಕಲ್ಸ್. ಇದನ್ನು ಮಾಡುತ್ತೆ ಮಿನಿಯೇಚರೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ರಿಯಲ್ ಟೈಮ್ ಸೈಂಟಿಫಿಕ್ ಅನಲೈಸ್ಗೋಸ್ಕರ ಎಲ್ಲದನ್ನು ಕೂಡ ಕನ್ಸಿಡರ್ ಮಾಡುತ್ತೆ. ಇದು ನೋಡಿ, ಇದೆ ಲಾಂಚ್ ಮಾಡ್ತಾರೆ. ಸೊ ಈ ರೀತಿಯಾದಂಥ ಕಲೆಕ್ಷನ್ ಸ್ಯಾಂಪಲ್ ಮಾಡೋದಕ್ಕೆ ಇರುತ್ತೆ. ಸೊ ಸ್ಯಾಂಪಲ್ ಕಲೆಕ್ಟ್ ಮಾಡಿದ ತಕ್ಷಣ ಅಲ್ಲೇ ಡ್ರ್ಯಾಗ್ ಮಾಡ್ಕೊಂಡ ಮೇಲೆ ಸಡನ್ಲಿ ಏನು ಮಾಡುತ್ತೆ, ಇಟ್ ಅನಲೈಸ್ ಮಾಡುತ್ತೆ ಏನಿದೆ ಇದರಲ್ಲಿ ಮಟೀರಿಯಲ್ಸ್ ಏನಿದೆ ಅಂತ ಎಲ್ಲ ಅನಲೈಸ್ ಮಾಡುತ್ತೆ. ಓಕೆ, ಇಟ್ ಕರೆಕ್ಟ್ಲಿ ಪ್ಲ್ಯಾನ್ಸ್ ಟು ಜಸ್ಟ್ ಗ್ರೇಸ್ ದ ರಿಂಗ್ ಪ್ಯಾಟ್ರನ್. ಸೊ ಸುಮ್ಮನೆ ಗ್ರೇಸ್ ಮಾಡಿ ಅಲ್ಲಿರುವಂಥ ಕಲೆಕ್ಟ್ ಮಾಡ್ಕೊಳ್ಳೋದು. ಓಕೆ, ಸೊ ಅಬ್ಜೆಕ್ಟಿವ್ಸ್ ಏನಪ್ಪ ಅಂತಂದರೆ
ಡೈರೆಕ್ಟ್ಲಿ ಸ್ಯಾಂಪಲ್ ದ ರಿಂಗ್ ಪಾರ್ಟಿಕಲ್ಸ್, ಡೈರೆಕ್ಟಾಗಿ ಅಲ್ಲೇ ಸ್ಯಾಂಪಲ್ ಮಾಡೋದು. ಡಿಟರ್ಮೈನ್ ದ ಕಾಂಪೋಸಿಷನ್, ಸೈಜ್, ಶೇಪ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್. ಅಂಡರ್ಸ್ಟ್ಯಾಂಡ್ ಹೌ ರಿಂಗ್ ಫಾರ್ಮ್ಸ್ ಇವಾಲ್ವ್ ಆ್ಯಂಡ್ ಇಂಟರಾಕ್ಟ್ ವಿತ್ ದಿಯರ್ ಪೇರೆಂಟ್ ಪ್ಲಾನೆಟ್ಸ್. ಸ್ಟಡಿ ರಿಂಗ್ಸ್ ಆಫ್ ಡಿಸ್ಟೆಂಟ್ ಪ್ಲಾನೆಟ್ಸ್ ಆ್ಯಂಡ್ ಸ್ಮಾಲ್ ಬಾಡೀಸ್ ಲೈಕ್ ಸೆಂಟೋರಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಮಿಷನ್ ಪ್ರೊಫೈಲ್ ಏನಪ್ಪ ಅಂದರೆ ಮಾಡಿರೋದು, ಫಸ್ಟ್ ಟ್ರಾವೆಲ್ ಟು ದ ಟಾರ್ಗೆಟೆಡ್ ಪ್ಲಾನೆಟರಿ ಸಿಸ್ಟಮ್, ಆಮೇಲೆ ಅಪ್ರೋಚ್ ಮಾಡಿ ಗ್ರೇಸ್ ಮಾಡೋದಷ್ಟೇ, ಹೋಗಿ ಕಲೆಕ್ಟ್ ಮಾಡೋದಂದರೆ ಸುಮ್ಮನೆ ಅದ್ರ ಮೇಲೆ ಗ್ರೇಸ್ ಮಾಡ್ತಾ ಹೋಗೋದು, ಇದರಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಕ್ಯಾಪ್ಚರ್ ದ ರಿಂಗ್ ಪಾರ್ಟಿಕಲ್ಸ್ ಯೂಸಿಂಗ್ ದ ಕಲೆಕ್ಟರ್ ಮೆಕಾನಿಸಮ್, ಇದೆ ಕಲೆಕ್ಟರ್ ಮೆಕಾನಿಸಮ್. ಆ್ಯಂಡ್ ಆನ್ ಸೈಟ್ ಅನಲೈಸಿಸ್ ಮಾಡುತ್ತೆ, ಇಲ್ಲೇ ಅನಲೈಸ್ ಮಾಡುತ್ತೆ, ವಾಪಸ್ ಭೂಮಿಗೆ ತೊಗೊಂಬಂದ್ಮೇಲೆ ಅನಲೈಸ್ ಮಾಡೋಕ್ಕಂತ ಏನಿಲ್ಲ. ಆ್ಯಂಡ್ ದೆನ್ ಟ್ರಾನ್ಸ್ಮಿಟ್ಸ್ ದ ಡಾಟಾ ಬ್ಯಾಕ್ ಟು ದ ಅರ್ತ್, ಅನಲೈಸ್ ಇಲ್ಲೇ ಮಾಡ್ತಾರೆ, ಡಾಟಾನ ಅರ್ತಿಗೆ ಟ್ರಾನ್ಸ್ಮಿಟ್ ಮಾಡಲಾಗುತ್ತೆ. ಸೊ ಹೌ ಈಸ್ ದ ಮಿಷನ್ ಕಾನ್ಸೆಪ್ಟ್ ಎಲೆಕ್ಟೆಡ್ ಅಂತಂದರೆ, ಫಸ್ಟ್ ಕಾಲ್ ಫಾರ್ ದ ಪ್ರಪೋಸಲ್ಸ್. ನಾಸಾ ಏನು ಮಾಡುತ್ತೆ, ಇನೋವೇಟಿವ್ ಹೈ ರಿಸ್ಕ್ ಹೈ ಪ್ಲೇ ಆಫ್ ಐಡಿಯಾಸ್ನ ಇನ್ವೈಟ್ ಮಾಡುತ್ತೆ. ಫೇಸ್ 1ಅಲ್ಲಿ ಸೀಡ್ ಫಂಡಿಂಗ್ ಅಪ್ ಟು $125,000 ಸೀಡ್ ಫಂಡಿಂಗ್ ಮಾಡುತ್ತೆ ಫಾರ್ 9 months ಟು ಸ್ಟಡಿ ದ ಫೀಸಿಬಿಲಿಟಿ. ನೀವು ಅನಲೈಸ್ ಮಾಡಿರುವಂಥ ಪ್ಲ್ಯಾನ್ನ ಫೀಸಿಬಲ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೋದು ಇಲ್ವಂತ. ನೆಕ್ಸ್ಟ್ ಫೇಸ್ 2ದಲ್ಲಿ ಲಾರ್ಜರ್ ಫಂಡಿಂಗ್ ಅಪ್ ಟು $500,000 ಫಾರ್ 2 years ಇನ್ ಡೆಪ್ತ್ ಡೆವಲಪ್ಮೆಂಟ್. ಅದಾದಮೇಲೆ ಫರ್ದರ್ ಡೆವಲಪ್ಮೆಂಟ್, ಇದರಲ್ಲಿರುವಂಥ ಐಡಿಯಾಸಲ್ಲಿ ಪ್ರಾಮಿಸಿಂಗ್ ಕಾನ್ಸೆಪ್ಟ್ ಏನಿರುತ್ತೆ ಅದನ್ನ ಸೆಲೆಕ್ಟೆಡ್ ಬೈ ದ ನಾಸಾ ಆ್ಯಂಡ್ ಫ್ಯೂಚರ್ ಮಿಷನ್ ಸೆಲೆಕ್ಟ್ ಮಾಡ್ಕೊತಾರೆ. ಆ್ಯಂಡ್ ಫೈನಲಿ ಮಿಷನ್ ಇಂಪ್ಲಿಮೆಂಟೇಷನ್, ಇದು ಕಾನ್ಸೆಪ್ಟ್ನ ಮ್ಯಾಚೂರ್ ಆಗಿ ಇದು ಮಾಡಿದ್ಮೇಲೆ ಫುಲ್ ಫ್ಲೆಡ್ಜ್ ಮಿಷನ್ನ ಲಾಂಚ್ ಮಾಡೋದಕ್ಕೆ ಇದು ಮಾಡ್ತಾರೆ. ಸೊ ಅಟ್ಲೀಸ್ಟ್ ಇಟ್ ಈಸ್ ಸ್ಟಿಲ್ 5 to 6 or 7 years ಅವೇ ಫ್ರಮ್ ರಿಯಾಲಿಟಿ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಈಸ್ ದ ಸಿಗ್ನಿಫಿಕೆನ್ಸ್. ಏನಪ್ಪ ಅಂದರೆ, ಇಟ್ ಇಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಮಿಷನ್ ಟು ಡೈರೆಕ್ಟ್ಲಿ ಸ್ಯಾಂಪಲ್ ರಿಂಗ್ ಪಾರ್ಟಿಕಲ್ಸ್, will provide clues about the origins and evolution of planetary system, expands exploration beyond the planets to the ring environment, showcases AI and robotics for the future deep space exploration. So this is the importance of Praxis mission. ಕೀವರ್ಡ್ ಅಂದರೆ ಇದರಲ್ಲಿ AI ಡ್ರಿವನ್ ಆಟೋನಮಸ್ ಆ್ಯಂಡ್ ನ್ಯಾವಿಗೇಷನ್ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ದಾರೆ. ಇದು ರಿಂಗ್ ಸಿಸ್ಟಮ್ನ ಸ್ಟಡಿ ಮಾಡೋದಕ್ಕೆ ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಪ್ಲಸ್ ಚಿರಾಕ್ಲೋ ಆ್ಯಂಡ್ ಚೈರಾನ್. ಓಕೆ, ದಿಸ್ ಈಸ್ ದ ಇಂಪಾರ್ಟೆನ್ಸ್. ಆಮೇಲೆ ಸ್ಯಾಂಪಲ್ನ ಅಲ್ಲೇ ಆನ್ ಸೈಟಲ್ಲೇ ಅನಲೈಸ್ ಮಾಡ್ತಾ ಇದ್ದಾರೆ, ಆ ಸ್ಯಾಂಪಲ್ನ ಅರ್ತಿಗೆ ತೊಗೊಂಬರ್ತಾ ಇಲ್ಲ. ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಅಂತಂದರೆ, ಕಾಮೆಟ್ 10P ಆರ್ ಟೆಂಪಲ್ 2. ಇದೇನಪ್ಪ ಅಂತಂದರೆ, ಇಟ್ ಈಸ್ ಅ ಕಾಮೆಟ್, ಇವಾಗ ಬೆಂಗಳೂರು ಸ್ಕೈಯಲ್ಲಿ ನೀವು ನೋಡಿದ್ರೆ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನಂದರೆ ಇಟ್ ಇಸ್ ಅ ಶಾರ್ಟ್ ಪೀರಿಯಡ್ ಕಾಮೆಟ್ ದಟ್ ವಿಸಿಟ್ಸ್ ಅರ್ಸ್ ಎವ್ರಿ 5.5 yearsಗೆ ವಿಸಿಟ್ ಮಾಡುತ್ತೆ. ಅದು ಇವಾಗ ಬೆಂಗಳೂರು ಸ್ಕೈಯಲ್ಲಿ ಜುಲೈ ಮತ್ತು ಆಗಸ್ಟ್ 2026 ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಮೆಟ್ ನೇಮ್ ಏನಪ್ಪ ಅಂದರೆ, ಕಾಮೆಟ್ ಅಂದರೆ ಇಲ್ಲಿರುತ್ತೆ ನೋಡಿ. ಸೊ ಇದು ಹೆಡ್ ಇರುತ್ತೆ ಕಾಮೆಟ್ಗೆ, ಅದ್ರ ಹಿಂದೆ ಒಂದು ಟ್ರೈಲಿಂಗ್ ಟೇಲ್ ಇರುತ್ತೆ. ಓಕೆ, ಸೊ ಇದನ್ನು ಕನ್ನಡದಲ್ಲಿ ಏನಂತ ಕರಿತೀವಿ, ಧೂಮಕೇತು ಅಂತ ಕರಿತೀವಿ. ಸೊ ಇದರ ನೇಮ್, ಈ ಕಾಮೆಟ್ ನೇಮ್ ಏನಪ್ಪ ಅಂತಂದರೆ 10P or ಟೆಂಪಲ್ 2 ಅಂತ ಕರೀತಾರೆ. ಇದು ಶಾರ್ಟ್ ಪೀರಿಯಡ್ ಕಾಮೆಟ್. ಶಾರ್ಟ್ ಪೀರಿಯಡ್ ಅಂದರೆ ಅರ್ಥನ ರಿವಾಲ್ವ್ ಮಾಡೋದಕ್ಕೆ ಇರುವಂಥ ಪೀರಿಯಡ್ ಬರೀ ಶಾರ್ಟ್ ಪೀರಿಯಡ್ ಇದೆ, 5.5 years ಇರುತ್ತೆ. ಇದನ್ನು ಇನಿಷಿಯಲ್ ಆಗಿ ಡಿಸ್ಕವರ್ ಮಾಡಿದ್ದೆ 1873 ವಿಲಿಯಮ್ ಟೆಂಪಲ್ ಡಿಸ್ಕವರ್ ಮಾಡಿದ್ರು. ಆರ್ಬಿಟಲ್ ಪೀರಿಯಡ್ 5 to 5.5 years ಇರುತ್ತೆ. ಲಾಸ್ಟ್ ಟೈಮ್ ಕಂಡು ಬಂದಿದ್ದು 2021. ಇವಾಗ ವಿಸಿಬಿಲಿಟಿ ವಿಂಡೋ ಯಾವಾಗ, ಜುಲೈ ಮತ್ತು ಮಿಡ್ ಆಗಸ್ಟ್ 2026 ಕಂಡು ಬರುತ್ತೆ. ಸೊ ಪೀಕ್ ವಿಸಿಬಿಲಿಟಿ ಆಗಸ್ಟ್ 2nd and 3rd ಇರುತ್ತೆ. ಕ್ಲೋಸೆಸ್ಟ್ ಸನ್ ಯಾವಾಗ ಅಂದರೆ ಆಗಸ್ಟ್ 2nd 2026 ಇರುತ್ತೆ. ಓಕೆ, ಸೊ ಯಾಕೆ ಯಾವಾಗ ವಿಸಿಬಲ್ ಇದೆ ಅಂತಂದರೆ, ಇಟ್ ಹ್ಯಾಸ್ ಬೀನ್ ಬ್ರೈಟನಿಂಗ್ ಡ್ಯೂರಿಂಗ್ ದ ಜೂನ್ ಆ್ಯಂಡ್ ಜುಲೈ. ಇಟ್ ವಿಲ್ ಬಿ ಕ್ಲೋಸೆಸ್ಟ್ ಟು ದ ಸನ್ ಆನ್ ಆಗಸ್ಟ್ 2. ಸೋಲಾರ್ ಹೀಟ್ ಕಾಸಸ್ ಐಸ್ ಇನ್ ದ ಕಾಮೆಟ್ ಟು ಸಬ್ಲಿಮೇಟ್ ಆ್ಯಂಡ್ ಆಸ್ ಅ ರಿಸಲ್ಟ್ ಇಟ್ ಟರ್ನ್ಸ್ ಇನ್ ಟು ಗ್ಯಾಸ್. ಅವಾಗ ಗ್ಯಾಸ್ ಆದಾಗ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಅಸ್ ಟು ಸಿ. ಓಕೆನಾ, ಸೊ ದಿಸ್ ಈಸ್ ವೈ ಇಟ್ ಈಸ್ ಮೋರ್ ವಿಸಿಬಲ್ ನಾವು ಅಂತ. ಸೊ ಕ್ಯಾನ್ ಯು ಸಿ ಇಟ್ ವಿತ್ ನೇಕೆಡ್ ಐ? ನಾರ್ಮಲಿ ಇಲ್ಲ, ಕಂಡು ಬರಲ್ಲ. ಬಟ್ ಇಫ್ ಯು ಎಕ್ಸ್ಪೆಕ್ಟೆಡ್ ಟು ರಿಮೇನ್ ಟು ಫೈಂಟ್ ಫಾರ್ ಮೋಸ್ಟ್ ಪೀಪಲ್ ಟು ಸಿ ವಿತೌಟ್ ಆಪ್ಟಿಕಲ್ ಏಡ್ಸ್, ಸೊ ಬೈನಾಕ್ಯುಲರ್ ಆರ್ ಸ್ಮಾಲ್ ಟೆಲಿಸ್ಕೋಪ್ನ ಯೂಸ್ ಮಾಡಿಕೊಂಡು ನೀವು ಕಾಣ್ಬೋದು ಇದರಲ್ಲಿ ಅಂತ ಹೇಳ್ತಿದ್ದಾರೆ. ಬೆಸ್ಟ್ ಫ್ರಮ್ ಡಾರ್ಕ್ ಸ್ಕೈ ಲೊಕೇಶನ್ಸ್ ಆನ್ ಎ ಮೂನ್ಲೆಸ್ ನೈಟ್ ಅವೇ ಫ್ರಮ್ ದ ಸಿಟಿ ಲೈಟ್ಸ್ ಹತ್ರ ಇದ್ದರೆ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ವೈ isn't ಇಟ್ ಆಲ್ವೇಸ್ ವಿಸಿಬಲ್ ಎವ್ರಿ 5.5 years? ಎವ್ರಿ 5.5 ವರ್ಷ ಆದಮೇಲೆ ಪ್ರತಿ ವರ್ಷ ಕಂಡು ಬರುತ್ತೆ. ಆದರೂ ಎಲ್ಲ ಟೈಮಲ್ಲಿ ಯಾಕೆ ಕಂಡು ಬರಲ್ಲ ಅಂತಂದರೆ, ಇಟ್ ಡಿಪೆಂಡ್ಸ್ ಆನ್ ವೇರಿಯಬಲ್ ಫ್ಯಾಕ್ಟರ್ಸ್. ಅಂದರೆ ಡಿಸ್ಟೆನ್ಸ್ ಫ್ರಮ್ ಅರ್ತ್ ಡ್ಯೂರಿಂಗ್ ದಿಸ್ ರಿಟರ್ನ್ಸ್, ಪೊಸಿಷನ್ ರಿಲೇಟೆಡ್ ಟು ದ ಸನ್, ಬ್ರೈಟ್ನೆಸ್ ಡ್ಯೂರಿಂಗ್ ದ ಅಪಿಯರೆನ್ಸ್ ಎಕ್ಸೆಟ್ರಾ. ವಿವಿಂಗ್ ಕಂಡೀಷನ್ ಫ್ರಮ್ ದ ಅರ್ತ್. ಇವಾಗ ಆಲ್ ದ ಕಂಡೀಷನ್ಸ್ ಆರ್ ಇನ್ ಫೇವರೇಬಲ್. ಲೈಟ್ ಹತ್ತಿರ ಹೋಗ್ತಾ ಇದೆ, ಅರ್ತಿಗೆ ನಿಯರ್ ಬೈ ಇದೆ, ಸನ್ನಿಗೆ ನಿಯರ್ ಬೈ ಇದೆ. ಸೊ ಅಲ್ಲಿರುವಂಥ ಐಸ್ ಕ್ರಿಸ್ಟಲ್ಸ್ ಐಸ್ ಕ್ರಿಸ್ಟಲ್ಸ್ ಮೆಲ್ಟ್ ಆಗಿ ಲೈಟಾಗಿ ಕನ್ವರ್ಟ್ ಆಗ್ತಾ ಇದೆ. ಹಾಗಾಗಿ ಇಟ್ ಈಸ್ ಮೋರ್ ವಿಸಿಬಲ್ ನಾವು ಅಂತ. ಸೊ ಕೀ ಟರ್ಮ್ಸ್ ಏನಪ್ಪ ಅಂತಂದರೆ, ಪೆರಿಹಿಲಿಯನ್ ಅಂತಂದರೆ ದ ಪಾಯಿಂಟ್ ಇನ್ ಎ ಸೆಲೆಸ್ಟಿಯಲ್ ಬಾಡಿ ವೇರ್ ಇಟ್ ಈಸ್ ಕ್ಲೋಸೆಸ್ಟ್ ಟು ದ ಸನ್. ಪೆರಿಹಿಲಿಯನ್ ಅಪೋಸಿಟ್ ಅಂದರೆ ಆ್ಯಪ್ಹಿಲಿಯನ್ ಅಂತ ಕರೀತಾರೆ. ಸೊ ವೇರ್ ಇಟ್ ಈಸ್ ಫಾರ್ದೆಸ್ಟ್ ಫ್ರಮ್ ದ ಸನ್. ಕೋಮಾ ಅಂತಂದರೆ ದ ಗ್ಲೋವಿಂಗ್ ಕ್ಲೌಡ್ ಆಫ್ ಗ್ಯಾಸ್ ಆ್ಯಂಡ್ ಡಸ್ಟ್ ಸರೌಂಡಿಂಗ್ ದ ಕಾಮೆಟ್ಸ್ ನ್ಯೂಕ್ಲಿಯಸ್. ಟೇಲ್ ಅಂತಂದರೆ ಇಲ್ಲಿಂದ ಇರುತ್ತಲ್ಲ, ದಟ್ ಇಸ್ ಟೇಲ್. ಸ್ಟ್ರೀಮ್ ಆಫ್ ಗ್ಯಾಸ್ ಆ್ಯಂಡ್ ಡಸ್ಟ್ ಪುಷ್ಡ್ ಅವೇ ಫ್ರಮ್ ದ ಕಾಮೆಟ್ ಬೈ ಸೋಲಾರ್ ರೇಡಿಯೇಷನ್ ಎಕ್ಸೆಟ್ರಾ. So this is about particular comet.
ಯಾವುದು ಕಾಮೆಟ್ 10P ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಆರ್ಟಿಕಲ್ನ ಕವರ್ ಮಾಡಿದ್ದೇನೆ. ಸೊ ಇವತ್ತಿನ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಎಲ್ಲ ಡಿಸ್ಕಸ್ ಮಾಡಲಾಗಿದೆ. ಸೊ ನಿಮಗೇನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸಜೆಷನ್ಸ್ ಇದ್ದರೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದೇ ಥರ ಡೈಲಿ ವಿಡಿಯೋನ ನೋಡ್ತಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾಯಿರಿ. ಇದನ್ನ ಹೇಳ್ತಾ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.